गुरुभ्यो ब्रह्मविद्या संप्रदाय कर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मीवाहमस्मि हृदिस्पतिपुराणानाम् आलयं करुणालयं नमामि भगवत्पादं शङ्करं लोकशङ्करम् केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तदारक्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः अथीहि भगवो ब्रह्म ಇನ್ನು ತತ್ವಜ್ಞಾನಿ ಆದ್ಮೇಲೆ ಅವನು ಯಾವ ಶಾಸ್ತ್ರದ ಕಟ್ಟುಪಾಡಿಗೂ ಒಳಪಡುವವನಲ್ಲ, ಮೀರ್ ಬಿಡ್ತಾನೆ. ಅವನು ಅಕರ್ತೃ ಅಭೋಕ್ತೃ ಅಜ್ಞಾತರು, ಜ್ಞಾತರು ಕರ್ತೃ ಭೋಕ್ತೃ ಅಲ್ಲದ ಜೀವಸ್ವರೂಪವನ್ನು ಮೀರ್ ಬಿಟ್ಟು ಬ್ರಹ್ಮಸ್ವರೂಪದಲ್ಲಿ ಇದ್ಬಿಡ್ತಾನೆ ಅಂತ ಆದ್ಮೇಲೆ ಅವನಿಗೆ ಯಾವ ವಿಧಿ ನಿಷೇಧಗಳು ಅವನಿಗೆ ಅಪ್ಲೈ ಆಗೋದಿಲ್ಲ. ಅವನನ್ನು ಮೀರಿದವನು, ಅತೀತನು, ಅವನು ವಿಧಿಕಿಂಕರನಲ್ಲ ಅಂತ ಆಗ್ಬಿಟ್ರೆ ಸ್ವೇಚ್ಛಾಚಾರಿ ಆಗ್ಬಿಡ್ತಾನಲ್ಲ ಅಂತ ಅವನ ಆಕ್ಷೇಪೆ. ಏನು ಕಟ್ಟುಪಾಡಿಲ್ಲ ಅವನಿಗೆ, ಯಾವ ಒಂದು ವಿಧಿ ನಿಷೇಧಗಳಿಲ್ಲ ಅಂದ್ರೆ ಸ್ವೇಚ್ಛಾಚಾರಿ ಆಗ್ಬಿಡ್ಬಹುದಲ್ಲ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಯಥಾಕಾಮಿತ್ವಂತೋ ವಿದುಷಃ ಅತ್ಯಂತಂ ಅಪ್ರಾಪ್ತಂ. ವಿದುಷಃ ಜ್ಞಾನಿಯಾದವನಿಗೆ ಯಥಾಕಾಮಿತ್ವ ಅಂದ್ರೆ ಮನ ಬಂದಂತೆ ನಡ್ಕೊಳ್ಳೋದು ಅಂತ. ಕಾಮ ಮನತಿಕ್ರಮ ಯಥಾಕಾಮ, ಕಾಮನೋ ಭಾವ ಕಾಮಿತ್ವ ಯಥಾಕಾಮಿತ್ವ. ಮನ ಬಂದ ಹಾಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದು ಯಥಾಕಾಮಿತ್ವ. ಹಿಂದೆ ಆಗ್ಬಿಡೋದಲ್ಲ. ಅಲ್ಲ, ಮುಮುಕ್ಷುವಾಗಿದ್ದಾಗಲೇ ಸಾಧಕರಾಗಿದ್ದಾಗಲೇ ಸ್ವೇಚ್ಛಾಚಾರಿ ಅಲ್ಲ, ಜ್ಞಾನಿಯಾಗಲೂ ಕೃತಾರ್ಥನ ಹೆಂಗ್ ಮಾಡ್ತಾನೆ? ಅತ್ಯಂತ ಮೂಢನು ದೇಹಾಭಿಮಾನಿ ಉಳ್ಳವನು ಸ್ವೇಚ್ಛಾಚಾರ ಮಾಡೋದು, ಪ್ರಾಕೃತ ಪಶುವಂತೆ ಇರ್ತಕ್ಕೂ ಮಾಡ್ತಾನೆ. ಅಲ್ಲಿ ದೇವತ್ವವನ್ನು ಮೀರಿದ ಬ್ರಹ್ಮತ್ವವನ್ನು ಪಡ್ಕೊಂಡಂಥವನಿಗೆ ಯಥಾಕಾಮಿತ್ವ ಸ್ವೇಚ್ಛಾಚಾರ ಹೇಗ್ತಾನೆ ಬರುತ್ತೆ? ಸ್ವಪ್ನದಲ್ಲೂ ಬರೋದಿಲ್ಲ. ಅದನ್ನ ತಿಳಿಸ್ಕೊಳಕೋಸ್ಕರ ಪ್ರಶ್ನೆ ಹಾಕೊಂಡು ಹೇಳ್ತಿದ್ದಾರೆ. ಜ್ಞಾನಿಯಾದವನಿಗೆ ಯಥಾಕಾಮಿತ್ವ ಅನ್ನೋದು ಅತ್ಯಂತವಾಗಿ ಸಂಪೂರ್ಣವಾಗಿ ಅದು ಬರದೇ ಇರೋದು, ಅದು ಒದಗುವುದಿಲ್ಲ, ಅದು ಆಗುವುದಿಲ್ಲ. ಯಾಕೆಂದ್ರೆ ಅತ್ಯಂತ ಮೂಢ ವಿಷಯತ್ವೇನ ಅವಗಮ. ಯಾಕೆಂದ್ರೆ ಯಥಾಕಾಮಿತ್ವ ಸ್ವೇಚ್ಛಾಚಾರಿತ್ವ ಅತ್ಯಂತ ಮೂಢರಿಗೆ ವಿಷಯವಾಗಿರುವಂಥದ್ದಾಗಿ ತಿಳಿದು ಬಂದಿದೆ. ಅತ್ಯಂತ ಮೂಢರು ಪಶುವಂತೆ ಇರೋರು ಹಾಗೆ ನಡ್ಕೊಳ್ಳೋನು. ಅವನು ಜ್ಞಾನಿ, ಪಶುತ್ವದ ನಿವೃತ್ತ ಇದ್ದಾನೆ, ಕರ್ಮ ಮಾರ್ಗವೇ ಬೇಕಿಲ್ಲ, ಅದರಲ್ಲೇ ಏನು ಪುರುಷಾರ್ಥ ಇಲ್ಲ ಅಂತ ಅಂದ್ಕೊಂಡವನು ಪ್ರಾಕೃತ ಮಾರ್ಗ, ಪಶು ಮಾರ್ಗ, ಸ್ವಾಭಾವಿಕ ಮಾರ್ಗ ಅನುಸರಣೆ ಮಾಡ್ತಾನೆ, ಸಾಧ್ಯವೇ ಇಲ್ಲ. ಅತ್ಯಂತ ಮೂಢರಿಗೆ ವಿಷಯವಾಗಿರುವುದು ಯಥಾಕಾಮಿತ್ವ ಅಂತ ಹೇಳಿ ಬಂದಿರೋದನ್ನ ಅದನ್ನು ಮೀರಿರ್ತಾನೆ. ತಥಾ ಶಾಸ್ತ್ರಚೋದಿತಮಪಿ ಕರ್ಮ ಆತ್ಮವಿದೋ ಅಪ್ರಾಪ್ತಂ ಗುರುಭಾರತೆಯ ಅವಗಮ್ಯತೆ. ಶಾಸ್ತ್ರದಲ್ಲಿ ವಿಧಾನ ಮಾಡಿದಾದ ಅಗ್ನಿಹೋತ್ರಾದಿ ಕರ್ಮವೇ ಅಯ್ಯೋ ಇದು ಕ್ಲೇಶಪ್ಪ ಮಾರಾಯ, ಪ್ರತಿನಿತ್ಯ 2 ಹೊತ್ತು 10 ಗಂಟೆ ಇರಬೇಕು, ಅದಕ್ಕೆ ಹಸು ಕಟ್ಕೋಬೇಕು, ಹಾಲು ಕರಿಬೇಕು, ಅದಕ್ಕೆ ಗುರುಭಾರ ತುಂಬಾ ತೂಕವಾಗಿರೋದು, ಭಾರವಾಗಿರೋದು ಅಂತ ಹೇಳಿ ಆ ಶಾಸ್ತ್ರೀಯವಾದ ಅಗ್ನಿಹೋತ್ರಾದಿ ಕರ್ಮವೇ ಜ್ಞಾನಿಗೆ ಇಲ್ಲ. ಅದನ್ನೇ ಮೀರಿದ್ದಾನೆ, ಅದನ್ನೇ ದಾಟಿದ್ದಾನೆ. ಅದೇ ಅವನಿಗೆ ಬರುವುದಿಲ್ಲ ಅಂತ ಆದಾಗ ಕಿಮುತ ಅತ್ಯಂತ ಅವಿವೇಕ ನಿಮಿತ್ತ ಯಥಾಕಾಮಿತ್ವ. ಅದೇ ಬರದೇ ಇದ್ದಾಗ, ಆ ಪ್ರಸಂಗದೇ ಇದ್ದಾಗ ಇದನ್ನು ಹೇಳೋದೇನು ಕೈಮುತಿಕ ನ್ಯಾಯ. ಈಗ ಅತ್ಯಂತವಾಗಿ ಅವಿವೇಕಿಗಳು ನಡ್ಕೊಳ್ಳುವಂತಹ ನಿಮಿತ್ತದಿಂದ ಬರುವಂತಹ ಪಶ್ಚಾದಿ ಪ್ರವೃತ್ತಿ ಅವನಿಗಿಲ್ಲ ಅಂತ ಹೇಳೋದೇನಿದೆ? ಬೇರೆ ಏನು ಹೇಳಬೇಕು? ಹೇಳಲೇಬೇಕಾಗಿಲ್ಲ ಅಂತ. ಇಲ್ಲಿ ತುಂಬಾ ಹಸಿವಿನ ಕೂಡ್ಕೊಂಡವನು ವಿಷವನ್ನಾಗಲಿ ಗಲೀಜನ್ನಾಗಲಿ ತಿನ್ನಲ್ಲ. ಮೃಷ್ಟಾನ್ನ ಧ್ವಸ್ತ ತಡ್ ನಾಮೂಢಸ್ಥ ಜಿಗತ್ಸತಿ ಅಂತ ಕ್ಷುದಯ ಪೀಡ್ಯಮಾನೋಪಿ ನಬಿಷಂ ಹ್ಯತ್ಮಿಚ್ಛತಿ ಜಿಗತ್ಸತಿ. ಆಳ ಹಸುವಿನ ಒದ್ದಾಡ್ತಾ ಇದ್ದವನು ವಿಷವನ್ನೋ ಗಲೀಜನ್ನೋ ಇನ್ನೊಂದನ್ನು ತಿನ್ನಲ್ಲ. ಒಳ್ಳೆ ಬ್ರಾಹ್ಮಣಾರ್ಥ ಇದೆ, ಬಿಸ್ಬೇಳೆ ಬಾತು, ಒಳ್ಳೆ ಪಕ್ಷ ಪರಮಾನ ಊಟ ಮಾಡಿದಾನೆ, ಅವನು ವಿಷ ತಿನ್ನ ಹೋಗ್ತಾನೋ ಅಥವಾ ಗಲೀಜನ್ನ ತಿಂತಾನೋ. ಹಾಗೆ ಆ ರೀತಿ ತತ್ವಜ್ಞಾನಿ
ಪರಮ ಪುರುಷಾರ್ಥ ಪರಮ ಆನಂದವನ್ನು ಪಡ್ಕೊಂಡವನು ಇನ್ನು ಸ್ವೇಚ್ಛಾಚಾರಕ್ಕೆ ಯಾಕೆ ಕೈ ಹಾಕ್ತಾನೆ? ಸ್ವೇಚ್ಛಾಚಾರ ಮಾಡುವುದು ಅಲ್ಲಿ ಸುಖ ಸಿಗತ್ತೆ, ಅಲ್ಲಿ ಆನಂದ ಆಗತ್ತೆ ಅಂತ. ಆ ಆನಂದ ತಾಮಸ ಆನಂದ. ಅವನಿಗೆ ರಾಜಸ ಸಾತ್ವಿಕ ಆನಂದವೇ ಬೇಡ ಅವನಿಗೆ. ಈ ತಾಮಸ ಆನಂದಕ್ಕೆ ಹೋಗ್ತಾನ ಅವನು ಅಲ್ವನಾ? ತಾಮಸ ಆನಂದ ಅದು, ಸ್ವೇಚ್ಛಾಚಾರ ಬರುವ ಆನಂದ. ಅತ್ಯಂತ ಅವಿವೇಕ ನಿಮಿತ್ತವಾಗಿ ಬರುವ ಯಥಾಕಾಮಿತ್ಯ ಹೆಂಗ್ ಬರುತ್ತೆ? ನಹಿ ಉನ್ಮಾದ ತಿಮಿರ ದೃಷ್ಟಿ ಉಪಲಬ್ಧಂ ವಸ್ತು ಅದ ಅಪಗಮೇಪಿ ತಥೈವ ಸ್ಯಾತ್. ಹುಚ್ಚರಿಗೆ ಅಥವಾ ಕ್ಯಾಟ್ರಾಕ್ ಬಂದವರಿಗೆ, ಕಣ್ಪೊರೆ ಬಂದವರಿಗೆ ಕಂಡ ವಸ್ತು ಅದು ಹೋದ್ಮೇಲೂ ಹಾಗೇ ಇರುತ್ತೆ ಅಂತ ಏನಿಲ್ಲ ಅಲ್ವೇ? ಹುಚ್ಚ ಹೋದ್ಮೇಲೂ ಕ್ಯಾಟ್ರಾಕ್ ಹೋದ್ಮೇಲೂ ಹಾಗೆ ಇರುತ್ತೆ. ಅದು ಹುಚ್ಚಿನ ಬಂದದ್ದಲ್ಲ, ಕ್ಯಾಟ್ರಾಕಿನ ಬಂದದ್ದಲ್ಲ, ಪೊರೆಯಿಂದ ಬಂದದ್ದಲ್ಲ. ಪೊರೆ ಕಣ್ಪೊರೆ ಇದ್ದಾಗ ಎರಡೆರಡು ಕಾಣುತ್ತೆ, ಹುಚ್ಚು ಬಂದಾಗ ಏನೇನೋ ಸಣ್ಣ ಏನೋ ಕಾಣುತ್ತೆ. ಅದು ಹೋದ್ಮೇಲೂ ಹಾಗೆ ಕಾಣುತ್ತಾ? ಹೋದ್ಮೇಲೂ ಹಾಗೆ ಕಂಡ್ರೆ ಏನರ್ಥ? ಅದನ್ನ ಬಂದದ್ದಲ್ಲ ಅಂತ ಆಯ್ತು. ಹುಚ್ಚಿನ ಬಂದದ್ದಲ್ಲ, ತಿಮಿರದ ಬಂದದ್ದಲ್ಲ ಅಂತ. ಯಾವುದು ಕಣ್ಪೊರೆಯಿಂದಲೂ ಉನ್ಮಾದ ಹುಚ್ಚಿನಿಂದಲೂ ತೋರಿದ್ದಾಗ ವಸ್ತುವೋ ಅದು ಹುಚ್ಚು ಹೋದ್ಮೇಲೆ, ಆ ತಿಮಿರ ಹೋದ್ಮೇಲೆ ಅದು ಹಾಗೆ ಕಾಣೋದಿಲ್ಲ ಅಂದ್ರೆ, ಅದೇ ರೀತಿ ಈ ಪಾಶವಿ ಪ್ರವೃತ್ತಿ ಅಜ್ಞಾನದಿಂದಲೂ ಇದು ಅವಿವೇಕದಿಂದಲೂ ನಡೆಯುವಂತಹ ಪ್ರವೃತ್ತಿ. ಅದು ಆ ಅಜ್ಞಾನ ಹೋದ್ಮೇಲೂ ಆ ಪ್ರವೃತ್ತಿ ಇರುತ್ತೆ ಅಂತಂದ್ರೆ ಅರ್ಥ ಏನು? ಅವಿವೇಕಿಗೆ ಪಾಶವಿ ಪ್ರವೃತ್ತಿ ಇರುತ್ತೆ. ಎಲ್ಲಾಯ್ತೋ ತಿನ್ನೋದು, ಎಲ್ಲಾಯ್ತೋ ಕುಡಿಯೋದು, ಎಲ್ಲಾಯ್ತೋ ಮಲಗೋದು, ಏನಾಯ್ತೋ ಮಾಡೋದು ಇರೋದು ಅತ್ಯಂತ ದೇಹಾಭಿಮಾನಿ ಉಳ್ಳಂತಹ ಪಶುಗಳಂತೆ ಇರುವಂತಹ ಜನರಿಗೆ ಸ್ವೇಚ್ಛಾಚಾರ ಕಾಣುತ್ತೆ. ಎತ್ತ ಧರ್ಮೋಪಿ ನೈಶ್ಯತೆ, ಧರ್ಮವೂ ಮೀರಿ ಹೋಗಿದ್ದಾನೆ ಅವನು, ಅವನಿಗಂತ ಇದು ಬರುತ್ತೆ. ಉನ್ಮಾದ ತಿಮಿರ ಇದರಿಂದ ಕಂಡ ವಸ್ತುವು ಅದು ಹೋದ ಮೇಲೂ ಹಾಗಿರೋದಿಲ್ಲ ಅಲ್ವೇ ಎಂದು. ಯಾಕೆ ಹೇಳಿ? ಉನ್ಮಾದ ತಿಮಿರ ದೃಷ್ಟಿ ನಿಮಿತ್ತತ್ವಾದೇವ ತಸ್ಯ. ಯಾಕೆ ಆ ರೀತಿ ಆ ವಸ್ತು ತೋರೋದಕ್ಕೆ ಹುಚ್ಚು ಮತ್ತು ಕಣ್ಪೊರೆ ನಿಮಿತ್ತವಾಗಿರೋದ್ರಿಂದ ಅದು ಹೋದ್ಮೇಲೂ ಅದು ಕಾಣುತ್ತೆ ಇಲ್ಲ ಅಲ್ವೇ? ಅದು ಸಾಧ್ಯ ಇಲ್ಲ ಅಲ್ವೇ? ಹುಚ್ಚು ಕಣ್ಪೊರೆಯಿಂದ ಕಂಡದ್ದು ಹುಚ್ಚು ಕಣ್ಪೊರೆ ಹೋದ್ಮೇಲೂ ಕಾಣುತ್ತೆ ಅಂದ್ರೆ ಹುಚ್ಚು ಕಣ್ಪೊರೆಯಿಂದ ಕಂಡದ್ದಲ್ಲ ಅಂತ ಆಯ್ತು, ಹೊಂದೋದಿಲ್ಲ. ತಸ್ಮಾತ್ ಆತ್ಮವಿದಃ ಮಿಥ್ಯಾನ ವ್ಯತಿರೇಕೇಣ ನ ಯಥಾಕಾಮಿತ್ವಂ. ಅದನ್ನ ಆತ್ಮಜ್ಞಾನಿಯಾದವನಿಗೆ ವ್ಯುತ್ಥಾನ ಸನ್ಯಾಸ, ಅದಕ್ಕಿಂತ ಬೇರೆಯಾಗಿ ಇನ್ನು ಸ್ವೇಚ್ಛಾಚಾರ ಅಂತ ಬರಲ್ಲ. ಇನ್ನೂ ಒಂದು ಏನು ಅಂದ್ರೆ, ಈ ಸನ್ಯಾಸ ಅಂತೂ ಕೂಡ ಸ್ವಸ್ಥನಾಗೋದು, ತನ್ನಲ್ಲಿ ತಾನಿರೋದು. ತನ್ನಲ್ಲಿ ತಾನಿರೋದಕ್ಕೆ ಅವನು ಏನು ಮಾಡ್ಬೇಕಾಗಿಲ್ಲ. ಅದು ಸಹಜ, ಅದು ಸರಳ, ಅದು ಸ್ವಾಭಾವಿಕ, ತನ್ನ ಸ್ವರೂಪ ಅದು. ಅದನ್ನು ಕಂಡ್ಕೊಂಡು ತಾನಾಗಿರ್ತಾನೆ. ಏನೋ ಮಾಡೋದಕ್ಕೆ ಅಜ್ಞಾನ ಕಾಮ ಕರ್ಮ ಕಾರಣವೇ ಹೊರತು ಏನು ಮಾಡದೇ ಇರೋಕ್ಕೆ ಕಾರಣ ಇಲ್ಲಪ್ಪ. ಮಾಡೋದಕ್ಕೆ ಕಾಮ ಕಾರಣ ಆದ್ಮೇಲೆ, ಅಜ್ಞಾನ ಕಾರಣ ಆದ್ಮೇಲೆ ಮಾಡದೇ ಇರೋಕ್ಕೆ ಏನ್ ಕಾರಣ ಅಂತೀರಾ? ಅರ್ಥ ಆಯ್ತಾ? ಮಾಡೋದಕ್ಕೆ ಕಾರಣ ಏನೋ ಅಜ್ಞಾನ ಕಾಮ, ಮಾಡದೇ ಇರೋಕ್ಕೆ ಅಜ್ಞಾನ ಕಾಮ ಇಲ್ಲದೆ ಇರೋದೇ ಕಾರಣ ಅಷ್ಟೇ. ಅಜ್ಞಾನ ಕಾಮ ಇಲ್ಲದೆ ಇದ್ರೆ ಏನು ಮಾಡದೇ ಇರ್ತಾನೆ, ಅದು ಸಹಜ, ಅದು ಸ್ವಾಭಾವಿಕ. ಅದರಿಂದ ಆತ್ಮಜ್ಞಾನಿ ಆದವನಿಗೆ ಅದು ಇದು ವ್ಯುತ್ಥಾನ ಅನ್ನೋದು ಕೂಡ ಇದಲ್ಲ. ಒಂದು ಈ ಲೋಕದಲ್ಲಿ ಆಶ್ರಮ ರೂಪವಾದ ಸನ್ಯಾಸ ಅಲ್ಲ ಇದು, ಇದು ಅತ್ಯಾಶ್ರಮಿ. ಇವನು ಒಂದು ರೀತಿ ಮಾನಸಿಕ ಸನ್ಯಾಸ, ತತ್ವಜ್ಞಾನದಿಂದ ಬರುವ ಸನ್ಯಾಸ. ನನ್ನ ಸ್ವರೂಪವು ಯಾವ ಕ್ರಿಯಾಕಾರಕ ಫಲಕ್ಕೆ ಸಂಬಂಧಪಟ್ಕೊಂಡಿಲ್ಲ, ಯಾವ ದೇಶ ಕಾಲಕ್ಕೂ ಸಂಬಂಧಪಟ್ಕೊಂಡಿಲ್ಲ, ಜನ್ಮ ಮರಣಾದಿಗಳಿಂದ ಕೂಡಿಕೊಂಡಿಲ್ಲ. ನಾನು ಹುಟ್ಟು ಸಾವು ಇತ್ಯಾದಿ ಜನ್ಮ ಮರಣದ ಅವುಗಳನ್ನು ಕೂಡ್ಕೊಂಡವನಲ್ಲ ಅಂತ ಹೇಳಿ ಈ ರೀತಿ ತನ್ನ ಸ್ವರೂಪವನ್ನು ಕಂಡುಕೊಂಡು ತನ್ನ ಸ್ವರೂಪದ ನೆಲೆ ನಿಂತವನಿಗೆ ಎಲ್ಲಿದೆ ತಾನೆ ಈಗ ಸ್ವೇಚ್ಛಾಚಾರ ಬರುತ್ತೆ? ಸಾಧ್ಯವೇ ಇಲ್ಲ. ನಚ ಅನ್ಯದ್ ಕರ್ತವ್ಯ ಇತ್ಯೇದ ಸಿದ್ಧಂ. ಮತ್ತೇನಾದ್ರೂ ಕರ್ತವ್ಯವೋ ಅವನಿಗೆ ಉಳಿಯೋದು ಇಲ್ಲ, ಅದು ಸಿದ್ಧವಾಗಿದೆ. ಇದನ್ನು ನೋಡ್ಸುತ್ತಾನೆ ಅವನು. ಅಲ್ಲಿ ನೋಡು, ವಿದ್ಯಾಂಚ ವಿದ್ಯಾಂಚ ಯಶ್ಚೇದೋ ಭೇಗೋ ಸಹ ಇತಿ ನ ತತ್ರ ವಿದ್ಯಾವತೋ ವಿದ್ಯೆಯ ಸಹ ಅವಿದ್ಯಾಪಿ ವರ್ತತೆ ಇತ್ಯೇಮರ್ಥಃ. ಕೊಟ್ಟಿದ್ದ ಸ್ವಾಮಿ ಶ್ರುತಿಯಲ್ಲಿ ಹೇಳಿದೆ, ಆತ್ಮಜ್ಞಾನ ಆದ್ಮೇಲೂ ಕರ್ಮ ಇಟ್ಕೊಂಡಿರ್ಬೇಕು, ವಿದ್ಯೆ ನಡೆದು ಕೂಡಿಸ್ಕೊಂಡೇ ಮಾಡಬೇಕು. ಅವನು ಅವಿದ್ಯೆಯಿಂದ ಮೃತ್ಯುವನ್ನು ದಾಟಿ ವಿದ್ಯೆಯಿಂದ ಅಮೃತತ್ವ ಪಡ್ಕೊಳ್ತಾನೆ ಶ್ರುತಿ ಹೇಳ್ತಾ ಇದೆ. ವಿದ್ಯೆ ಇದೆ ಅಂತ ಹೇಳಿ ಅವಿದ್ಯೆ ಬಿಟ್ಕೊಳಕ್ ಬರಲ್ಲ, ಅವಿದ್ಯೆನೇ ಕರ್ಮ, ಎರಡೂ ಇಟ್ಕೊಳ್ಳೇಬೇಕು ಅಂತ ಈ ರೀತಿ ಹೇಳಿದೆ ಅಂತ ಒಂದು ಹೇಳಿದ್ನಲ್ಲ. ಅದಕ್ಕೆ ಅಲ್ಲಿನ ಆ ವಾಕ್ಯದಲ್ಲಿ ವಿದ್ಯಾವಂತನಿಗೆ ಇಲ್ಲಿ ಜ್ಞಾನಿಗೆ ಅಂತ ಅರ್ಥ.
ಪೂರ್ವಪಕ್ಷಿ ಪ್ರಕಾರ ವಿದ್ಯಾವಂತ ಅಂದ್ರೆ ಉಪಾಸಕ, ಶಂಕರಾಚಾರ್ಯ ಪ್ರಕಾರ ವಿದ್ಯಾವಂತ ಅಂದ್ರೆ ಜ್ಞಾನಿ. ಅವನಿಗೆ ವಿದ್ಯೆಯೊಡನೆ ಅಂದ್ರೆ ತನ್ನ ಆತ್ಮಜ್ಞಾನದೊಡನೆ ಅವಿದ್ಯೆಯು ಅಂದ್ರೆ ಕರ್ಮವೂ ಕೂಡ ಇರುತ್ತೆ ಅಂತ ಅದಕ್ಕೆ ಅರ್ಥ ಅಲ್ಲ ಅಂದ್ರು. ಆ ವಾಕ್ಯಕ್ಕೆ ಹಾಗೆ ಅರ್ಥ ಅಲ್ಲ. ಹಾಗಾದ್ರೆ ಏನರ್ಥ? ಆ ಅರ್ಥ ಅಲ್ಲದೆ ಮತ್ತೇನರ್ಥ? ಏಕಸ್ಮಿನ್ ಪುರುಷೇ ಏತೆ ಏಕದೇವ ನ ಸಹ ಸಂಬದ್ಧೇಯಾತಾಮಿತ್ಯರ್ಥ. ನೋಡಿ, ಈಶಾವಾಸಿ ಹೀಗೆ ಅರ್ಥ ಮಾಡಿಲ್ಲ. ಇದೇ ಮಂತ್ರಕ್ಕೆ ಈಶಾವಾಸಿ ಬೇರೆ ಅರ್ಥ ಮಾಡಿದ್ದಾರೆ, ಶಂಕರಾಚಾರ್ಯ ಇಲ್ಲಿ ಬೇರೆ ಅರ್ಥ ಮಾಡ್ತಾ ಇದ್ದಾರೆ. ಮತ್ತೇನರ್ಥ ಈ ಮಂತ್ರಕ್ಕೆ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಈ ವಿದ್ಯೆಗಳು ಎರಡು ಒಟ್ಟಿಗೆ ಅಟ್ ಎ ಟೈಮ್ ಒಂದೇ ಕಾಲದಲ್ಲಿ ಸಂಬಂಧ ಪಟ್ಕೊಳ್ಳೋದಿಲ್ಲ ಅಂತ ಅರ್ಥ. ಮುಂಚೆ ಅವಿದ್ಯೆಯಿಂದ ಅಂದ್ರೆ ಅಜ್ಞಾನದಿಂದ ಕರ್ಮವನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಅದರಿಂದ ಅಂತರ್ಮುಖತೆ ಬೆಳೆಸ್ಕೊಂಡು ಆತ್ಮವಿಚಾರ ಮಾಡಿ ತತ್ವಜ್ಞಾನ ಮಾಡ್ಕೊಂಡ್ರೆ ಅಮೃತಮಷ್ಟುದೆ ಅಂತ ಅರ್ಥ. ಸಹ ಅಂದ್ರೆ ಯುಗಪಥ ಅಂತ ಅಲ್ಲ, ಸಹ ಅಂದ್ರೆ ಪರ್ಯಾಯಣ ಅಂತ ಅರ್ಥ. ವಿದ್ಯಾಂತ ಸಹ ಅಂದ್ರೆ ಅವಿದ್ಯೆಯನ್ನ ಅಂದ್ರೆ ಕರ್ಮ ಮಾರ್ಗವನ್ನ ಮೊದಲು ಅನುಸರಿಸಿ ಅದನ್ನು ಚೆನ್ನಾಗಿ ಮಾಡಿ ಅದನ್ನ ಚಿತ್ತಶುದ್ಧಿಯನ್ನು ಹೊಂದಿ ಕಾಲಕ್ರಮೇಣ ಅಂತರ್ಮುಖತೆ ಬೆಳೆಸ್ಕೊಂಡು ಗುರುಮುಖತಃ ತತ್ವ ವಿಚಾರವನ್ನು ಕೇಳಿ ತತ್ವವನ್ನು ಅನುಭವಕ್ಕೆ ಹೊಂದಿಸ್ಕೊಂಡ ಮೇಲೆ ತತ್ವಜ್ಞಾನ ಆದ್ಮೇಲೆ ವಿದ್ಯೆಯ ಅಮೃತಮಷ್ಟುದೆ. ಹಾಗರ್ಥ ಮಾಡಿ ಅಂತ ಇದ್ದಾನೆ. ಒಟ್ಟಿಗೆ ಎರಡು ಸಂಬಂಧ ಪಟ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಯಥಾ ಶುಕ್ತಿಕಾಯಾಂ ರಜತ ಶುಕ್ತಿಕಾ ಜ್ಞಾನ ಏಕಸ್ಯ ಪುರುಷಸ್ಯ. ಹೇಗೆ ಕಪ್ಪೆ ಶಿಪ್ಪಿನಲ್ಲಿ ಬೆಳ್ಳಿನ ಜ್ಞಾನ ಕಪ್ಪೆ ಶಿಪ್ಪುನ ಜ್ಞಾನ ಒಬ್ಬ ಪುರುಷನಿಗೆ ಒಂದೇ ಕಾಲಕ್ಕೆ ಎರಡು ಇರೋದು ಹೇಗೆ ಹೊಂದಲ್ವೋ, ಆ ರೀತಿ ಒಬ್ಬನಿಗೆ ಒಂದೇ ಕಾಲಕ್ಕೆ ವಿದ್ಯಾ ಅವಿದ್ಯೆ ಎರಡು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ವಿದ್ಯೆಯಿಂದ ಆತ್ಮಜ್ಞಾನ, ಅವಿದ್ಯೆಯಿಂದ ಕರ್ಮ. ಅವಿದ್ಯೆಯಿಂದ ಅಜ್ಞಾನ ಅಂತ ಅಂತಿಲ್ಲ ಅವನು. ಅವಿದ್ಯೆಯಿಂದ ನಡೆಯುವಂತಹ ಕರ್ಮವನ್ನು ಅವಿದ್ಯೆ ಅಂತ ಇದ್ದಾನೆ. ಅವಿದ್ಯಾ ಅಂದ್ರೆ ಅಜ್ಞಾನ ಅಂತ ಅರ್ಥ ಮಾಡಿದ್ರೆ ಅಜ್ಞಾನವೂ ಜ್ಞಾನವೂ ಒಟ್ಟಿಗೆ ಇರುತ್ತೆ ಅಂತ ಅವನಿಗೆ ಗೊತ್ತು. ಒಟ್ಟಿಗೆ ಇರಲ್ಲ, ಇದು ಲೋಕದಲ್ಲಿ ಯಾರು ಒಪ್ಪಲ್ಲ. ಇದು ಕರ್ಮೋಪಾಸನೆ ಒಟ್ಟಿಗೆ ಇರುತ್ತೆ ಅನ್ನೋದು ಅಲ್ಲಿನ ಅರ್ಥ ಅದಾಗತ್ತೆ. ಆದ್ರೆ ಆತ್ಮಜ್ಞಾನವೂ ಅಜ್ಞಾನವೂ ಒಟ್ಟಿಗೆ ಇರುತ್ತೆ ಅನ್ನೋದು ಯಾರು ಒಪ್ಪಲ್ಲ. ಇವನೇನ್ ಹೇಳ್ತಿದ್ದಾನೆ, ಆತ್ಮಜ್ಞಾನವೂ ಇಟ್ಕೊಂಡಿರ್ಲಿ, ಜೊತೆಗೆ ಕರ್ಮವನ್ನು ಮಾಡ್ತಾ ಇರ್ಲಿ ಅಂತಾನೆ, ಬಿಡಬಾರ್ದು ಅಂತಾನೆ. ಇಲ್ಲಪ್ಪ, ಆತ್ಮಜ್ಞಾನವನ್ನು ಬಿಟ್ಟು ಕರ್ತೃತ್ವ ಬುದ್ಧಿ ಬಾಧೆ ಮಾಡಿದ್ರೆ ಕರ್ಮ ಮಾಡಕ್ ಆಗಲ್ಲ ಅಂದ್ರು. ಅಥವಾ ಹೀಗೆ ಮಾಡು, ಆ ವಾಕ್ಯಕ್ಕೆ ಮುಂಚೆ ಕರ್ಮ ಮಾಡಿ ಆಮೇಲೆ ಆತ್ಮಜ್ಞಾನ ಪಡ್ಕೊಂಡು ಅಮೃತ ಪಡ್ಕೊಂಡು ಏನ್ ಮಾಡ್ಕೊ, ಒಟ್ಟಿಗೆ ಮಾಡಲೇ ಬೇಡ. ಒಂದೇ ಕಾಲಕ್ಕೆ ಒಬ್ಬನಿಗೆ ಒಂದೇ ವಸ್ತುವಿನಲ್ಲಿ ವಿರುದ್ಧವಾದ ಎರಡು ಜ್ಞಾನ ಆಗಲ್ಲ. ಆತ್ಮನ ವಿಷಯದಲ್ಲಿ ನಾನು ಕರ್ತೃಭೋಕ್ತವನು ಜ್ಞಾನವೂ ಹೌದು, ನಾನು ಹುಟ್ಟಿಲ್ಲ ಸಾಯವನಲ್ಲ ಬ್ರಹ್ಮಸ್ವರೂಪನೂ ಹೌದು. ಈ ಜ್ಞಾನವು ಅಟ್ ಎ ಟೈಮ್ ಒಬ್ಬನಿಗೆ ಒಂದೇ ಕಾಲಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ನೊಂದು ಶ್ರುತಿ ಅದನ್ನು ಮುಂದೆ ಮಾಡಿದೆ, ಕಠೋಪನಿಷತ್ತು ಕೊಡ್ತಾರೆ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ಇತಿ ಕಾಠಕೆ. ಏತೆ ವಿದ್ಯಾ ವಿದ್ಯೆ ದೂರಂ, ಏತೆ ವಿದ್ಯಾ ವಿದ್ಯೆ ವಿಪರೀತೆ, ಏತೆ ವಿದ್ಯಾ ವಿದ್ಯೆ ವಿಶೂಚಿ. ಮೂರ್ಖರು. ದೂರ ಅಂದ್ರೆ ಒಂದು ನಾರ್ತ್ ಪೋಲು ಒಂದು ಸೌತ್ ಪೋಲು ವಿದ್ಯಾವಿದ್ಯೆಗಳು. ಇನ್ನು ವಿಪರೀತ ಅಂದ್ರೆ ಒಂದು ಕತ್ತಲೆ ಒಂದು ಬೆಳಕು. ಇನ್ನು ವಿಶೂಚಿ ಅಂದ್ರೆ ಒಂದು ಸಂಸಾರ ಒಂದು ಮೋಕ್ಷ. ಒಂದು ಸಂಸಾರ ಫಲ ಕೊಡುತ್ತೆ ವಿಶ್ವಕಂಚಿದೆ, ಸಂಸಾರ ಫಲ ಕರ್ಮದ್ದು, ಮೋಕ್ಷ ಫಲ ವಿದ್ಯೆದು. ವಿಪರೀತ ಅಂದ್ರೆ ಒಂದು ಕತ್ತಲೆ ಒಂದು ಬೆಳಕು. ಇನ್ನು ದೂರ ಅಂದ್ರೆ ಪೂರ್ವ ಪಶ್ಚಿಮ ಅಥವಾ ನಾರ್ತ್ ಸೌತ್, ಪೂರ್ವೋತ್ತರ, ಅಷ್ಟು ದೂರ ಅಂತಾರೆ. ಅಲ್ಲಿ ಕಾಣಲ್ಲ ಆಗುತ್ತೆ, ಅದನ್ನ ಇದು ಹೊಂದೋದಿಲ್ಲ. ಬರ್ಕೊಟ್ರ ಈ ರೀತಿ ಕಠೋಪನಿಷತ್ತಿನಲ್ಲಿ ದೂರ ವಿಪರೀತ ವಿಶೂಚಿ 3 ಪದ ಇದೆ. 3ಕ್ಕೂ ಹೀಗೆ ವಿಶೇಷ ಅರ್ಥ ಮಾಡ್ಕೋಬೇಕು. ಸ್ವರೂಪದಿಂದ ಬಹಳ ದೂರದಿಂದ ಇದೆ, ಇನ್ನು ಲಕ್ಷಣೆಯಿಂದ ವಿರುದ್ಧವಾಗಿದೆ, ಫಲದಿಂದ ವಿಶ್ವಕ್ಕೆ ಸಂಸಾರ ಫಲ ಮೋಕ್ಷ ಫಲ. ತಸ್ಮಾನ್ ವಿದ್ಯಾಯಾಂ ಸತ್ಯಾಂ ಅವಿದ್ಯಾ ಸಂಭವೋಸ್ತಿ. ವಿದ್ಯೆ ಅನ್ನೋದು ಒಂದು ಇದ್ದು ಬಿಟ್ರೆ ಜೊತೆಯಲ್ಲಿ ಅವಿದ್ಯೆಯೂ ಪಕ್ಕದಲ್ಲಿ ಕೂತ್ಕೊಂಡಿರುತ್ತೆ ಅಂತ ಆಗೋದಿಲ್ಲ. ಯಾಕಂದ್ರೆ ಹಸಾಮಣೆ ಮೇಲೆ ವಧುವರು ಅಷ್ಟೇ ಕೂತ್ಕೊಳ್ತಾರೆ, ವಿದ್ಯೆ ಹಾಗೆ ಅಷ್ಟೇ ಕೂತ್ಕೊಳ್ಳಲ್ಲ.
ಅದು ಕೂತ್ಕೋಬಹುದು. ಅಸಾಮಾನ್ಯ ಮೇಲೆ ಒಟ್ಟಿಗೆ ಮಧುವರ್ರು ಕೂತ್ಕೊಳ್ಳೋದಾಗತ್ತೆ. ವಿದ್ಯಾವಿದ್ಯೆಗಳು ಬೇಗ ಹೆಸರಿಟ್ಕೊಂಡು ಕೂತ್ಕೋಬಹುದು. ಒಬ್ಬರು ಅವಿದ್ಯಾ ಸೇರಿಟ್ಟು ಒಬ್ರು ವಿದ್ಯಾಶೇಷ ಬಗ್ಗೆ ಕೂತ್ಕೋಬಹುದು. ವಿದ್ಯಾ ಸ್ವರೂಪ ಇದೆಯಲ್ಲ ಅದು ಅಟ್ ಎ ಟೈಮ್ ಒಬ್ಬನಲ್ಲಿ ಒಂದೇ ಕಾಲಕ್ಕೆ ಹೃದಯದಲ್ಲಿ ಇರೋಕ್ ಸಾಧ್ಯ ಇಲ್ಲ. ಅದು ವಿದ್ಯೆ ಅನ್ನೋದು ಅವಿದ್ಯೆಯನ್ನು ಬಾಧೆ ಮಾಡಿಯೇ ಬರೋದು, ಅವಿದ್ಯೆಯನ್ನು ಸೇರಿಸ್ಕೊಂಡು ಬರೋದೇ ಇಲ್ಲ. ಕರ್ಮ ಕಾಮ ಇದೆಯಲ್ಲ ಅವಿದ್ಯೆಯನ್ನು ಒಪ್ಕೊಂಡು ಬರುತ್ತೆ, ಹಾಗಾಗಿ ಅವಿದ್ಯೆ ಜೊತೆ ಇರುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳತ್ತೆ. ವಿದ್ಯೆ ಮಾತ್ರ ಅವಿದ್ಯೆಯನ್ನು ಕೊಂದಾಕಿಯೇ ಬರೋದು, ನಾಶ ಮಾಡಿಯೇ ಬರೋದು. ಹಾಗಾಗಿ ಒಟ್ಟಿಗೆ ಇರ್ಲಿ ಜೊತೆಲೇ ಇರ್ಲಿ ಅಂದ್ರೆ ಸಾಧ್ಯವೇ ಇಲ್ಲ. ಏನ್ ಮಾಡೋದು ವಿದ್ಯೆ ಕೂಡ್ಸಕ್ ಆಗೋದೇ ಇಲ್ಲ. ವಿದ್ಯೆ ಇದ್ಬಿಟ್ಟ ಮೇಲೆ ಅವಿದ್ಯಾ ಸಂಭವ ಹೊಂದಲ್ಲ. ಅಷ್ಟೇ ಇಲ್ಲ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಇತ್ಯಾದಿ ಶ್ರುತೆ ತಪ ಆದಿ ವಿದ್ಯೋತ್ಪತ್ತಿ ಸಾಧನಂ ಗುರೂಪಸದನಾದಿ ಚ ಕರ್ಮ ಅವಿದ್ಯಾತ್ಮಕತ್ವಾದ ಅವಿದ್ಯಾ ಇತ್ಯುಚ್ಯತೆ. ಇಲ್ಲೇ ಇದೆ ಈಶಾವಾಸಿ ಭಾಷಿಕಾರರು ಇವರು ಅಲ್ಲ ಅಂತ. ಅಲ್ಲಿ ಅವಿದ್ಯಾ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ ಸ್ಪಷ್ಟ ಅರ್ಥ ಮಾಡಿದ್ರು. ಇಲ್ಲಿ ಅರ್ಥ ಮಾಡ್ತಾ ಇದಾರೆ. ಇಲ್ಲ ಆ ಮಂತ್ರಕ್ಕೆ ಅವಿದ್ಯಾ ಅಂದ್ರೆ ಏನ್ ಅರ್ಥ ಗೊತ್ತಾ? ನೋಡೋ ಭೃಗೋ, ತಪಸ್ಸಿನಿಂದ ಬ್ರಹ್ಮವನ್ನ ವಿಶೇಷವಾಗಿ ತಿಳ್ಕೊಳಕ್ ಇಷ್ಟಪಡು, ಅನುಭವ ಪರ್ಯಂತ ತಿಳ್ಕೊಳಕ್ ಇಷ್ಟಪಡು ಅಂತ ಒಂದು ಪ್ರತಿಜ್ಞೆ ವಾಕ್ಯ ಕೊಟ್ಟು, ಆಮೇಲೆ ತಪಸ್ಸೆ ಮುಂತಾದವುಗಳು ಅಂದ್ರೆ ತಪಸ್ಸು ಅಂದ್ರೆ ಇಂದ್ರಿಯ ಜಯ, ಆದಿ ಶಬ್ದದಿಂದ ಆಹಾರ ನಿಯಮ, ಆಮೇಲೆ ಬ್ರಹ್ಮಚರ್ಯ, ಗುರೂಪಸಕ್ತಿ, ಮತ್ತೆ ಶ್ರವಣ ಮರಣಾದಿಗಳು ವಾಕ್ಯ ಶ್ರವಣ. ಇದು ವಿದ್ಯೋತ್ಪತ್ತಿಗೆ ಸಾಧನವಾಗಿರ್ತಕ್ಕದ್ದು, ಆತ್ಮಜ್ಞಾನಕ್ಕೆ ಸಾಧನವಾಗಿರ್ತಕ್ಕದ್ದು. ಅದು ಸೇರಿಸ್ಬಿಟ್ರೆ ಗುರೂಪಸದನಾದಿ ಉಪಸದನ ನಮ್ಮ ಬಳಸಲ್ಲ. ಅವರು ಅಜ್ಞೋತಾದಿ ಕರ್ಮ ಮಾಡ್ತಿಲ್ಲ. ಮುಮುಕ್ಷುವಾದವನು ಸನ್ಯಾಸಿ, ಅದು ವಿವಿಧಿಷಾ ಸನ್ಯಾಸಿ ಮಾಡುವ ಕರ್ಮ ಅಂತ ಇದ್ದಾರೆ. ವಿವಿಧಿಷಾ ಸನ್ಯಾಸಿ ಮಾಡ್ತಾನಲ್ಲ, ವಿವಿಧಿಷಾ ಸನ್ಯಾಸಿಯ ಗುರು ಸೇವೆ, ತಪಸ್ಸು, ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ, ಅಂತರ್ಮುಖತೆ ಮಾಡ್ತಾನಲ್ಲ ವಿವಿಧಿಷಾ ಸನ್ಯಾಸಿ, ಅದನ್ನ ಕರ್ಮ ಅಂತ ಹೇಳಿ ಹೇಳ್ಬಿಟ್ಟು ಅವನು ಗುರುಗಳ ಹತ್ರ ಸೇವೆ ಮಾಡ್ತಾ ಇದ್ದು, ಆಮೇಲೆ ಗುರುವಾಕ್ಯದಿಂದ ಜ್ಞಾನ ಆದ್ಮೇಲೆ ಮೋಕ್ಷವಾಗತ್ತೆ. ಅವಿದ್ಯಾವಂತ ನಾನು ಹೇಳಿದ್ರು. ಅವಿದ್ಯಾತ್ಮಕ ಅಂದ್ರೆ ಅವಿದ್ಯಾ ಕ್ಷೇತ್ರದಲ್ಲಿ ಅವಿದ್ಯಾವಂತನಲ್ಲಿ ನಡೆಯುವಂಥದ್ದು ಇದು. ಯಾವ್ಯಾವುದು? ಗುರುಪಸಕ್ತಿ, ಬ್ರಹ್ಮಚರ್ಯ, ತಪಸ್ಸು ಮುಂತಾದ ಸಾಧನಗಳು ಅವನು ನಡೆಯುವಂಥದ್ದು ಅಂತ. ಆದ್ದರಿಂದ ಅದು ವಿದ್ಯೋತ್ಪತ್ತಿ ಪ್ರತಿ ಸಾಧನ, ಉದ್ಯೋತ್ಪತ್ತಿ ಸಾಧನ, ಆತ್ಮಜ್ಞಾನವನ್ನು ಕುರಿತು ಅದು ಸಾಧನವಾಗಿರ್ತಕ್ಕದ್ದು ಅಂತ. ಆದ್ದರಿಂದ ಅವುಗಳನ್ನೇ ಕರ್ಮ ಅಂತ ಹೇಳ್ತಾ ಇದೆ. ಅದು ಅವಿದ್ಯಾತ್ಮಕವಾದ್ರಿಂದ ಅದನ್ನ ಅವಿದ್ಯಾ ಅಂತ ಹೇಳ್ತಾ ಇದೆ. ಆ ಕರ್ಮವು ಅವಿದ್ಯಾತ್ಮಕ ಅಂದ್ರೆ ಅವಿದ್ಯಾವಂತನಿಗೆ ಉಪದೇಶ ಮಾಡಿದ್ದಾದ್ದರಿಂದ ಅದನ್ನೇ ಅಭೇದೋಪಚಾರ ಅವಿದ್ಯಾ. ಅವಿದ್ಯಾ ಅನ್ನೋದು ತಪ್ತಿಳಿಕೆ ಹೆಸರು. ತಪ್ತಿಳಿಕೆಯನ್ನು ನಡೆಯುವಂತಹ ಕರ್ತೃತ್ವ ಬುದ್ಧಿಯಿಂದ ಮಾಡುವ ಕರ್ಮಕ್ಕೂ ಅವಿದ್ಯಾ ಅಂತ ಲಕ್ಷಣದಿಂದ ಹೇಳ್ತಾ ಇದೆ. ಊಟ ಮಾಡಬೇಡ, ಈ ಮೊಸರು, ಇದು ಜ್ವರ ಅಂತ. ಇದು ಊಟ ಮಾಡಿದ್ರೆ ಜ್ವರ ಬರುತ್ತೆ ಅಂತ, ಇದು ಮುಂದೆ ಬರುವಂತ ಜನ ಇದರಿಂದ ಜ್ವರ ಅಂತ ಲಕ್ಷಣ ಹೇಳ ಹಾಗೇನೆ ಈ ಕರ್ಮವನ್ನ ಒಳಗಿರುವಂತಹ ಅವಿದ್ಯೆಯ ಶಬ್ದದಿಂದ ಕರೀತಾ ಇದ್ದಾರೆ. ಇದು ಅವಿದ್ಯೆ, ಇದು ಈ ಕರ್ಮ ಅಂತ. ತೇನ ವಿದ್ಯಾ ಉತ್ಪಾದ್ಯ ಮೃತ್ಯುಂ ಕಾಮಂ ಅತಿತರತಿ. ಮೃತ್ಯು ಬಂದ್ರೆ ಅವಿದ್ಯಾ ಅತಿತರತಿ ಮಾಡಲಿಲ್ಲ. ಸರಿ, ಅವಿದ್ಯೆಯ ಮೃತ್ಯು ಅಂದ್ರೆ ಕಾಮ ಕೆಲಸ ಮಾಡಿದ್ರು. ಅವಿದ್ಯೆ ಮಾಡ್ಬೋದಾಗಿತ್ತಲ್ಲ. ಕರ್ಮ ಅದು ಲಕ್ಷಣದಿಂದ ಅವಿದ್ಯೆ ಆಯ್ತು, ಮುಖ್ಯಾರ್ಥದ ವಿದ್ಯೆ ಆಗಲಿಲ್ಲ, ಗೌಣಾರ್ಥದ ವಿದ್ಯೆ. ಮೃತ್ಯು ಅಂದ್ರೆ ಕಾಮದ. ಯಾಕೆ ಮತ್ತೆ ಮೃತ್ಯು ಅಂತ ಮತ್ತೆ ಅವಿದ್ಯೆ ಮಾಡಿದ್ರೆ ಪ್ರವೃತ್ತಿ ಆಗ್ಬಿಡುತ್ತೆ, ಅವಿದ್ಯೆಯಿಂದ ವಿದ್ಯೆ ದಾಟೋದು ಆಗ್ಬಿಡುತ್ತೆ. ಆದ್ರಿಂದ ಅವಿದ್ಯೆ ಅಂದ್ರೆ ಕರ್ಮ ಅಂತ ಅರ್ಥ ಮಾಡಿ, ಮೃತ್ಯುವನ್ನ ಅಂದ್ರೆ ಕಾಮವನ್ನ ಅಂತ ಅರ್ಥ ಮಾಡಿ, ಕಾಮ ದಾಟ್ಬೇಕಾದ್ರೆ ಇವು ಹೇಳುವಂತಹ ಕಾಮಕರ್ಮದ ಮೂಲತಃ ಅಧ್ಯಾಸ ಇದೆಯಲ್ಲ ಅದನ್ನು ಕಳ್ಕೊಳ್ತಾನೆ ಅಂತ ಅರ್ಥ. ವಿದ್ಯಾಂ ಪ್ರಾಪ್ಯ ಆದ್ಮೇಲೆ ಆತ್ಮಜ್ಞಾನ ಬಂದ್ಮೇಲೆ ಮೃತ್ಯುವನ್ನ ಕಾಮವನ್ನು ದಾಟ ಹೋಗ್ತಾನೆ. ಕಾಮವೇ ಶತ್ರು, ಕಾಮವೇ ದುಃಖ ಕಾರಣ, ಅನರ್ಥ ಕಾರಣ, ಅದನ್ನ ದಾಟ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ನಿಷ್ಕಾಮ. ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿರ್ಬೇಕಲ್ವಾ? ವಿದ್ಯಾಂಚ ವಿದ್ಯಾಂಚ ಶ್ರುತಿಗೆ ಈಶಾ 11, ಮಾಂಡುಕಿಕಾರಿಗೆ 3:25 ಸುಲಭವಾಗಿ ಕೊಟ್ಟರು ವ್ಯಾಖ್ಯೆ. ಇದಕ್ಕೆ ಹೋಲಿಸಿ ನೋಡಿ ಕೊಟ್ಟರು. ಅಲ್ಲಿ ಬೇರೆ ಅರ್ಥ ಕೊಟ್ಟ. ಮಾಂಡುಕಿಯಲ್ಲೇ ಬೇರೆ, ಅದು ಸಂಭೂತಿ ಏರ್ಪವಾದ ಸಂಭೂತಿ. ಅಯ್ಯಪ್ಪ ಅಂದ್ರೆ ಇದರಲ್ಲಿ
ಒಬ್ರು ಇನ್ನೊಬ್ರು ಪರಾಮರ್ಶೆ ಮಾಡಿಲ್ಲ. ಇಲ್ಲಿ ನಾನು ಈಶಾವಲ್ಲಿ ಹೀಗೆ ಬರ್ದಿದ್ದೀನಿ ಅಂತ ಆಗಲಿ, ಮಾಂಡೂಕ್ಯ ಹೀಗೆ ಬರ್ದಿದ್ದಾಗಲಿ, ಆಲ ಕರಣ ಸಂಬಂಧಿ ರೂಪಸ್ಥ ಪ್ರಾಣಿತ್ಯ ಓಜಾಮ ಪ್ರಾಣ ಸಂವಾದಾದು ಅಂತ ಹೇಳಿದ್ದಾರೆ. ಹಾ ಆದರೆ ಆ ಭಾಷೆಗಾರ ಈ ಭಾಷೆಗೆ ಒಂದೇ ಅಲ್ಲ, ಶೈಲಿಯು ತುಂಬಾ ವ್ಯತ್ಯಾಸ ಆಗಿದೆ. ಹೌದು, ಒಂದು ಹೆಂಗೋ ಅಟ್ಕೊಂಡ್ಬಿಡಿಯಲ್ಲ ಪ್ರಸಾದ್ಯ ಭಾಷೆಗಾರರು ಶಂಕರಾಚಾರ್ಯರು ಅಂತ. ತಥೋ ನಿಷ್ಕಾಮಃ ತ್ಯಕ್ತೈಷಣಃ ಬ್ರಹ್ಮವಿದ್ಯೆಯ ಅಮೃತತ್ವಮಶ್ನುತೆ ಇತ್ಯೇತಮರ್ಥಂ ದರ್ಶಯನ್ನಾಹ. ತತಃ ಆಮೇಲೆ ಅಂದ್ರೆ ಅವನು ಕಾಮವನ್ನು ದಾಟಿದ ಮೇಲೆ, ವಿದ್ಯೆಯಿಂದ ಕಾಮವನ್ನು ದಾಟಿದ ಮೇಲೆ ನಿಷ್ಕಾಮನಾಗ್ತಾರಲ್ಲ, ಅವಾಗ ತ್ಯಕ್ತೈಷಣಃ ತ್ಯಕ್ತಾಹ ಏಷಣಾಹ ಯಸ್ಮಾತ್ ಎಲ್ಲಾ ಬಯಕೆಗಳನ್ನು ಬಿಟ್ಟವನಾಗಿ ಬ್ರಹ್ಮವಿದ್ಯೆಯಿಂದ ಮತ್ತೆ ಇನ್ನು ಬ್ರಹ್ಮವಿದ್ಯೆ ಸೇರಿಸಿಬಿಟ್ಟು ಆತ್ಮಜ್ಞಾನ ಪಡ್ಕೊಂಡು ಅಮೃತತ್ವವನ್ನು ಪಡ್ಕೊಳ್ತಾನೆ, ಮುಖ್ಯಾಮೃತತ್ವನ್ನೇ ಪಡ್ಕೊಂಡ್ಬಿಡ್ತಾನೆ, ಆತ್ಯಂತಿಕ ಅಮೃತತ್ವ ಪಡ್ಕೊಂಡ್ಬಿಡ್ತಾನೆ. ಮೃತ್ಯುಂತೀರ್ಥ ಬೇರೆ ಅಮೃತತ್ವ ಬೇರೆ ಮಾಡಿದಾನೆ. ಮೃತ್ಯು ದಾಟುವುದ್ರೆ ಕಾಮನ್ ಮೀರೋದು, ಆಮೇಲೆ ಅಮೃತತ್ವ ಪಡ್ಕೊಳ್ಳೋದ್ರೆ ಮುಖ್ಯವಾದ ಆತ್ಮಜ್ಞಾನ ಪಡ್ಕೊಂಡು ಅಮೃತತ್ವ ಪಡ್ಕೊಳ್ತಾನೆ. ಅದನ್ನೇ ಅವಿದ್ಯೆಯ ಮೃತ್ಯುಂತೀರ್ಥ ವಿದ್ಯೆಯಾಮೃತಮಶ್ನುತೆ ಇದೆ. ಇದನ್ನೇ ಅವಿದ್ಯೆಯಿಂದ ಅಂತಂದ್ರೆ ಕರ್ಮದಿಂದ, ಮೃತ್ಯುಂತೀರ್ಥ ಅಂದ್ರೆ ಕಾಮವನ್ನು ದಾಟಿ, ವಿದ್ಯೆಯಿಂದ ಅಂದ್ರೆ ಬ್ರಹ್ಮಾತ್ಮಿಕತ್ವ ಜ್ಞಾನದಿಂದ ಆತ್ಯಂತಿಕ ಅಮೃತತ್ವವನ್ನು ಪಡ್ಕೊಳ್ತಾನೆ ಎಂದು ಹೇಳ್ತಾ ಇದೆ. ಅವಿದ್ಯೆಯಿಂದ ಮೃತ್ಯುನ್ ದಾಟಿಯಿಂದ ಕಾಮವನ್ನು ದಾಟಿ, ಕರ್ಮದಿಂದ ಅಂತ ಅವಿದ್ಯೆಯಿಂದ ಅದಕ್ಕೆ ಅವಿದ್ಯಾ ಅಂತ ಹೇಳ್ಬಿಟ್ರು. ಅವಿದ್ಯಾ ಅಂದ್ರೆ ಕರ್ಮ ಗುರುಪ ಸತ್ಯ ಇದು ಹೇಳಲ್ಲ. ಹಾ ಅದು ಅವಿದ್ಯೆಯಿಂದ ನಡೆಯುವಂಥದ್ದು, ಅದನ್ನ ಅವಿದ್ಯೆಯನ್ನು ಕರಿತಾ ಇದ್ದಾರೆ. ಅದನ್ನ ಅದು ಸಂಸ್ಕೃತದಲ್ಲಿ ಎಲ್ಲರಿಗೂ ಆಪ್ಷನ್ ಇದೆ ಅರ್ಥ ಮಾಡೋದಕ್ಕೆ. ಕೆಲವು ಸಲ ಇದು ಅಡ್ವಾಂಟೇಜ್ ಹೌದು, ಕೆಲವು ಮಿಸ್ಅಡ್ವಾಂಟೇಜ್ ಹೌದು. ಕೆಲವು ಸಲ ದಾರಿ ತಪ್ಪೋಕೆ ಅವಕಾಶ ಆಗುತ್ತೆ ವಾಕ್ಯಕ್ಕೆ. ಏನಪ್ಪ ಯತ್ತು ಪುರುಷಾಯು ಸರ್ವಂ ಕರ್ಮಣಿವ ವ್ಯಾಪ್ತಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವೇ ಕ್ಷಿತಂ ಸಮಾಹ ಇತಿ ತತ್ ಅವಿದ್ವದ್ ವಿಷಯತ್ವೇನ ಪರಿಹೃತಂ. ಇನ್ನೊಂದು ಆಕ್ಷೇಪ ಮಾಡಿದ್ದ ಸ್ವಾಮಿ, ಎಲ್ರಿ ಆತ್ಮಜ್ಞಾನಕ್ಕೆ ಟೈಮು 3 ವರ್ಷ ಕರ್ಮ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದೆ ಕಣ್ರಿ. ಕರ್ಮ ಮಾಡೋಕೆ 100 ವರ್ಷ ಇಟ್ಮೇಲೆ 100 ವರ್ಷ ಆದ್ಮೇಲೆ ಬೇಕಾದ್ರೆ ಆತ್ಮಜ್ಞಾನ ಮಾಡ್ಕೊಳ್ಳಿ. ಆ ಪೀರಿಯಡ್ ಅಲ್ಲಿ ಆತ್ಮಜ್ಞಾನಕ್ಕೆ ಅವಕಾಶವೇ ಇಲ್ವಲ್ಲ. ಪೂರ್ಣ ಆಯುಷ್ಯವು ಕರ್ಮದಿಂದಲೇ ವ್ಯಾಪ್ತವಾಗಿದೆ. ಈ ಮಂತ್ರ ಹಾಗೆ ಹೇಳ್ತದೆ, ಇಲ್ಲಿ 100 ವರ್ಷ ಬದುಕಬೇಕು ಅಂತಿದ್ದು, ಕರ್ಮ ಮಾಡ್ಲೇಬೇಕು ಅಂತ ಈ ರೀತಿ ಹೇಳ್ತಾ ಇದೆಯಲ್ಲ ಅಂತ ಅನ್ನಲ್ಲ. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಇದು ಹೌದಪ್ಪ, ಇದು ಅಜ್ಞಾನ ವಿಷಯಕ್ಕೆ. ಯಾರಿಗೆ ಆತ್ಮವಿಚಾರ ಮಾಡಕ್ಕಾಗಲ್ಲ, ಯಾರಿಗೆ ಅಂತರ್ಮುಖತೆ ಇಲ್ಲ, ವೈರಾಗ್ಯ ಇಲ್ಲ, ಸರಿಯಾದಂತಹ ಗುರುಪಸಕ್ತಿ ಆಗಿಲ್ಲ, ಅಂಥವನು ಸಾಮಾನ್ಯ ಗೃಹಸ್ಥನಾಗಿದ್ರೆ ಅವನು ಕರ್ಮ ಮಾಡ್ಕೊಂಡೇ ಇರಲಿ, ಅವನ ವಿಷಯಕ್ಕೆ ಹೇಳಿದ್ದೆ ಹೊರತು ಇದು ಯೂನಿವರ್ಸಲ್ ಅಲ್ಲ. ಇದಕ್ಕೆ ಹೌದು, ನೀನ್ ಹೇಳಿದ ವಾಕ್ಯಕ್ಕೆ ಅರ್ಥ ಅದೇ, ಆದ್ರೆ ಅದು ಎಲ್ಲರಿಗೂ ಅಲ್ಲ. ಅದು ಯಾರಿಗೆ ಆತ್ಮಜ್ಞಾನಕ್ಕೆ ಯೋಗ್ಯತೆ ಇಲ್ಲವೋ, ವಿಚಾರ ಮಾಡೋಕೆ ಯೋಗ್ಯತೆ ಇಲ್ಲವೋ, ಅದಕ್ಕೆ ವಿವೇಕ ಇತ್ಯಾದಿ ಕಮ್ಮಿ ಇದೆಯೋ, ಅವನಿಗೆ 100 ವರ್ಷ ಕರ್ಮ ಮಾಡ್ಕೊಂಡಿರ್ಬೇಕು ಅವನು ಹೇಳಿದ್ದು. ಅದು ಯಾರು ವಿವೇಕಿಯಾಗಿದ್ದು, ಅಂತರ್ಮುಖನಾಗಿದ್ದು, ತತ್ವ ವಿಚಾರ ಕಡೆ ಹೋಗ್ತೀನಿ ಅಂತಾರೋ ಅವನಿಗೆ ಇನ್ನೊಂದು ವಾಕ್ಯದಿಂದ ಕರ್ಮ ಬಿಡೋಕೆ ಅವಕಾಶ ಇದ್ದೇ ಇದೆ. ಕರ್ಮ ಬಿಡಲೇಬಾರ್ದು ಅನ್ನೋ ಬರಲ್ಲ. ಅದು ಜಾಬಾಲಾದ ಶ್ರುತಿ ಸನ್ಯಾಸ ಮಾಡಕ್ಕೆ ಅವಕಾಶ ಕೊಟ್ಟಿದೆ. ಇದು ಅವಿದ್ವದ್ ವಿಷಯಕ್ಕೆ ಅವಿದ್ವದ್ ವಿಷಯ ಅಂದ್ರೆ 2 ಅರ್ಥ ಮಾಡ್ಬೇಕು. ಮೊದಲು ಆತ್ಮ ತಿಳಿದೇ ಇರೋದು ಅವಿದ್ವ ಒಂದು, ಇನ್ನು ಈ ಆತ್ಮವಿಚಾರ ಮಾಡೋ ಯೋಗ್ಯತೆ ಹಿಡಿಯಿರೋದು ಅಂತ ತಗೋಬೇಕು. ಯಾರಿಗೆ ಆತ್ಮವಿಚಾರ ಗೊತ್ತೇ ಇಲ್ವೋ, ಅಜ್ಞಾನಿಯಾಗಿರ್ತಾರೋ ಅವರಿಗೆ 100 ವರ್ಷ ಕರ್ಮ ಮಾಡ್ತಾ ಇರ್ಬೇಕು. ಇದು ಯಾರಿಗೆ ಇದು ಅರ್ಥವೇ ಆಗಲ್ವೋ, ವೇದಾಂತ ಎಷ್ಟು ಹೇಳಿದ್ರು. ಇವು ಶಾಪ ಕೊಟ್ಟಲ್ಲ ನಂದಿಕೇಶ್ವರ, ಸತ್ಯಮುಖರಾಗ್ಲಿ ಅಂತ. ಆ ನಂದಿಕೇಶ್ವರ ಶಾಪಕ್ಕೆ ಗುರಿ ಆದವರಿಗೆ ವೇದಾಂತ ಅರ್ಥವಾಗಲ್ಲ. ಅವರು ಬರೀ ಇದನ್ನೇ ಮಾಡ್ತಾ ಇರ್ಬೇಕು, ಕರ್ಮಕಾಂಡದಲ್ಲೇ ಇರ್ಬೇಕು. ನೀವು ದಕ್ಷ ಪ್ರಜಾಪತಿ ವಂಶದವರೋ ನಂದಿಕೇಶ್ವರ ವಂಶದವರೋ ನೋಡಿ. ಶಿವನ ವಂಶದವರಾದ್ರೆ ತತ್ವ ಮಾರ್ಗದವರು, ದಕ್ಷ ಪ್ರಜಾಪತಿ ವಂಶದವರಾದ್ರೆ ಕರ್ಮ ಮಾರ್ಗದವರು. ಹಂಗ್ ಮಾಡ್ಬಿಟ್ರು.
ಭೃಗು ಏನ್ ಮಾಡ್ಬಿಟ್ಟ, ನಿಮ್ಮೂ ಇದ್ಬಿಟ್ಟ. ಜ್ಞಾನಿಗಳಿಗೆ ಹೇಳಿದ್ದು ಎಂಬುದಾಗಿ ಅದರ ವಿಷಯವಾಗಿ ಹೇಳ್ತಕ್ಕಂಥ ಹೇಳೋದ್ರ ಮೂಲಕ ಅದು ಪರಿಹಾರ ಹೇಳಿದ್ದಾಯ್ತು. ಯಾಕಂದ್ರೆ ಇತರ ಸಹ ಅಸಂಭವ. ಹೀಗೆ ವಿಭಾಗ ಮಾಡದೆ ಹೋದ್ರೆ ಅದು ಹೊಂದೋದೇ ಇಲ್ಲ. ಅದು ಇದು ಇವರಿಗೆ ಯಾಕಂದ್ರೆ ಇವರಿಗೂ ವಾಕ್ಯ ಇರುವಾಗ ಈ ವಾಕ್ಯವನ್ನು ಕೈ ಬಿಡಕ್ ಬರಲ್ಲ. ಈ ವಾಕ್ಯ ಪೂರ್ತಿ ಇಟ್ಕೊಂಡ್ರೆ ಅದಕ್ಕೆ ಅರ್ಥ ಆಗಲ್ಲ ಅಂತಾನೆ, ಅದನ್ನ ಬಲವಾಗಿ ಇಟ್ಕೊಂಡ್ರೆ ಇದಕ್ಕೆ ಅರ್ಥ ಇಲ್ಲ ಅಂತಾನೆ. ಅವಾಗ ಏನ್ ಮಾಡ್ಬೇಕು, ಅಧಿಕಾರಿ ಭೇದದಿಂದ ಈ ಅಧಿಕಾರಿಗಳಿಗೆ ಕರ್ಮ, ಈ ಅಧಿಕಾರಿಗಳಿಗೆ ಜ್ಞಾನ ಅಂತ ಹೇಳಿ ಭಾಗ ಮಾಡ್ಕೋಬೇಕಾದ್ರೆ ಎತ್ತು ವಕ್ಷ್ಯಮಾಣಮಿ ಪೂರ್ವೋಕ್ತ ತುಲ್ಯತ್ವಾತ್ ಕರ್ಮಣ ಅವಿರುದ್ಧಂ ಆತ್ಮಜ್ಞಾನಮಿತಿ ತದ್ ಸವಿಶೇಷ ನಿರ್ವಿಶೇಷ ಆತ್ಮವಿಷಯತೆಯ ಪ್ರತ್ಯುಕ್ತಂ. ಮುಂದೆ ಹೇಳುವಂತಹ ಆತ್ಮವಿಚಾರ ಹಿಂದೆ ಹೇಳಿದ್ದಾಗಿರೋ ಆತ್ಮವಿಚಾರಕ್ಕೆ ಸಮಾನವಾದದ್ದಾಗಿದೆ. ಆದ್ರಿಂದ ಅದು ಇದು ಒಂದೇ ಆಗಿರೋದ್ರಿಂದ ಇಲ್ಲಿ ಹೇಳ್ತಿರೋದು ಅದನ್ನೇ ಮಾಡ್ಕೋಬೇಕು ಅಂತ. ಈ ಐತರೇಯೋಪನಿಷತ್ ಮೇಲೆ 300 ಅಧ್ಯಾಯ ಇದೆ, ಅಲ್ಲೂ ಕೂಡ ಈ ಆತ್ಮವಿಚಾರ ಬರುತ್ತೆ. ಅದು ಸವಿಶೇಷವಾದ ಆತ್ಮವಿಚಾರ. ಹಿಂದೆ ಹೇಳಿದ್ದು ಪ್ರಾಣೋಪಾಸನೆ, ಈ ಮಧ್ಯದ್ದು ಅದೇ ಆಗ್ಬೇಕು ಅಂತ ಅವನು ಪೂರ್ವಕ್ಕೆ ಹೇಳ್ತಾನೆ. ವಕ್ಷ್ಯಮಾಣ ಅಂದ್ರೆ ಮುಂದೆ ಹೇಳುವಂತಹ ಅಧ್ಯಾಯದಲ್ಲಿ ಹೇಳುವಂತಹ ಆತ್ಮವಿಚಾರಕ್ಕೆ ಈ ಇಲ್ಲಿ ಹೇಳ್ತಾ ಇರೋದು ಸಮಾನವಾದದ್ದರಿಂದ ಅದು ಹೇಗೆ ಕರ್ಮದೊಡನೆ ವಿರುದ್ಧವಲ್ಲದ್ದು, ಈ ಆತ್ಮವಿಚಾರವು ಕರ್ಮದೊಡನೆ ವಿರುದ್ಧವಲ್ಲದ್ದು ಈ ಆತ್ಮಜ್ಞಾನ ಅಂತ ಪೂರ್ವಪಕ್ಷಿ ಅನ್ನಲ್ಲ. ಅದಕ್ಕೆ ಹೇಳ್ತೀವಿ ಅದು ಹಾಗಲ್ಲ, ಅದು ಸವಿಶೇಷ ನಿರ್ವಿಶೇಷ ಆತ್ಮವಿಷಯ. ಮುಂದೆ ಹೇಳಿದ್ದು ಹಿಂದೆ ಹೇಳಿದ್ದು ಸವಿಶೇಷವಾದ ಆತ್ಮವಿಷಯ, ಇಲ್ಲಿ ಹೇಳ್ತಾ ಇರೋದು ನಿರ್ವಿಶೇಷವಾದ ಆತ್ಮವಿಷಯ. ಆದ್ರಿಂದ ಅದು ಇದು ಒಂದಾಗೋದಿಲ್ಲ. ಮುಂದಿನ 3 ಅಧ್ಯಾಯದಲ್ಲಿ ಇರ್ತಕ್ಕಂತಹ ಉಪಾಸನಾ ಪ್ರಾಣೋಪಾಸನ ವಿಷಯ ಅದು ಹೊಂದತ್ತೆ, ಹಿಂದೆ ಪ್ರಾಣೋಪಾಸನ ಹೊಂದತ್ತೆ. ಇಲ್ಲಿ ನಿರ್ವಿಶೇಷವಾದ ಬ್ರಹ್ಮವಿದ್ಯೆಯನ್ನು ಹೇಳ್ತಾ ಇರೋದಾದ್ರಿಂದ ಇದು ಸ್ವತಂತ್ರ. ಇದು ಮುಂದೆ ನಿರ್ವಿಶೇಷವಾದ ವಿಚಾರವೇ ಇದೆಯಲ್ಲ ಮುಂದಿನ 3 ಅಧ್ಯಾಯದಲ್ಲೂ. ಇದು ಐತಯೋ ಕ್ಷಮಣಮ್ಮ ಮುಂದಿನ 3 ಅಧ್ಯಾಯ ಅಲ್ಲ, ಹಾಗೆ ಮಾಡಿದಾರ. ಹಿಂದೆ ಹೇಳಿದ ಪ್ರಾಣೋಪಾಸನೆಗೆ ವಕ್ಷ್ಯಮಾಣ ಅಂದ್ರೆ ಮುಂದೆ ಹೇಳಿದ ಈ ಐತರೇಯೋಪನಿಷತ್ ನಿರ್ವಿಶೇಷವಾದ ಆತ್ಮವಿಚಾರ ಸಮಾನವಾದದ್ದಾದ್ದರಿಂದ ಅದು ಅಲ್ಲಿ ಹೇಳುವ ಪ್ರಾಣೋಪಾಸನೆ ಹೇಗೆ ಕರ್ಮಕ್ಕೆ ಸಂಬಂಧಪಟ್ಟದ್ದು, ಇಲ್ಲಿ ಹೇಳ್ತಾ ಇರೋ ಆತ್ಮಜ್ಞಾನವು ಕರ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ ಮಾಡ್ಬೋದಲ್ಲ ಅಂತಂದಿದ್ದಕ್ಕೆ, ಇಲ್ಲಪ್ಪ ಇಲ್ಲಿ ಹೇಳ್ತಾ ಇರೋ ಆತ್ಮವಿಚಾರ ನಿರ್ವಿಶೇಷವಾದ ಆತ್ಮವಿಚಾರ, ಹಿಂದೆ ಹೇಳಿದ ಪ್ರಾಣೋಪಾಸನೆ ಸುವಿಶೇಷವಾದ ಆತ್ಮವಿಚಾರವಾದ್ರಿಂದ ಅದಕ್ಕೆ ಇದಕ್ಕೂ ಸಮಾನ ವಿಷಯವಲ್ಲ. ಅದಕ್ಕೆ ಒಂದು ಉತ್ತರ ಕೊಟ್ಟಂಗಾಯ್ತು. ಉತ್ತರತ್ವ ವ್ಯಾಖ್ಯಾನೀಚ ದರ್ಶಯಿಷ್ಯಾಮ. ಮುಂದೆ ಈ ಉಪನಿಷತ್ತು ವ್ಯಾಖ್ಯಾನ ಮಾಡುವಾಗಲೂ ನಾವು ಅದನ್ನು ತೋರಿಸ್ಕೊಡ್ತೀವಿ, ಇದು ಕರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಕರ್ಮದೊಡನೆ ವಿರುದ್ಧವಾದದ್ದು ಎಂಬುದನ್ನು ನಾವು ಹೇಳ್ತೀವಿ. ಅತಃ ಕೇವಲ ನಿಷ್ಕ್ರಿಯ ಬ್ರಹ್ಮಾತ್ಮೈಕತ್ವ ವಿದ್ಯಾ ಪ್ರದರ್ಶನಾರ್ಥಂ ಉತ್ತರೋ ಗ್ರಂಥ ಆರಭ್ಯತೆ. ಆದ್ದರಿಂದ ಕನ್ಕ್ಲೂಷನ್ ಇದು, ಉಪಸಂಹಾರ. ಕೇವಲವಾದ ಅಂದ್ರೆ ಕರ್ಮೋಪಾಸನೆಯ ಹಂಗಿಲ್ಲದ, ಕರ್ಮೋಪಾಸನೆಗೆ ಸಂಬಂಧಪಡದ ನಿಷ್ಕ್ರಿಯವಾದ ಬದಲಾವಣೆಯಲ್ಲಿ ಇರುವ ಬ್ರಹ್ಮವೇ ಆತ್ಮ, ಬ್ರಹ್ಮವೂ ಆತ್ಮವೂ ಒಂದೇ ಎಂಬುದಾಗಿ ತಿಳಿದುಕೊಳ್ಳುವಂತಹ ಒಂದು ವಿದ್ಯೆ ಇದೆಯಲ್ಲ, ಆ ವಿದ್ಯೆಯನ್ನು ತೋರಿಸೋಸ್ಕರವಾಗಿಯೇ ಆತ್ಮಾವಾಯುಧಮೇಕೇವಾಗ್ರಹಿಕ ಅಂತ ಆರಂಭವಾಗಿರುವುದು. ಸ್ವತಂತ್ರವಾದ ಆತ್ಮವಿಚಾರ ಇದು. ಇಲ್ಲಿಯೇ ಈಗಲೇ ಕೂಡಲೇ ಕಂಡುಕೊಂಡ ಸಮಯದಲ್ಲೇ ಮುಕ್ತನಾಗುವಂತಹ ಆತ್ಮವಿಚಾರ, ಅದನ್ನು ಹೇಳೋಕ್ಕೋಸ್ಕರವಾಗಿ ಈ ಉಪನಿಷತ್ ಬಂದಿದೆ ಅಂತ ಅರ್ಥ ಮಾಡಬೇಕು ಅಲ್ವಾ. ಮಾವಾ ಇದಮೇಕ ಏವಾಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸರೀಕ್ಷಿತ ಲೋಕಾನುಸೃಜ ಇತಿ. ಆತ್ಮ ವಾ ಇದಂ ಏ ಆತ್ಮ ವೈ ಇದಂ ಏಕಃ ಏವ ಅಗ್ರೆ ಆಸೀತ್ ನ ಅನ್ಯತ್ ಕಿಂಚನ ವಿಶತ್ ಸಹ ಈಕ್ಷತ ಲೋಕಾನ್ ಹು ಸೃಜಾ ಸೃಜೈ ಇತಿ. ಸೃಜೈ ಯಾವ ರೂಪ? ಸೃಜೈ ಯಾವ ಲಕಾರ ಯಾವ ರೂಪ? ಸೃಜ ವಿಸರ್ಗ ಲೋಟೋ
ಹ್ಮ್ ಓಂ ಅನ್ನೋದು ಮಂಗಳಸೂಚಕಕ್ಕಾಗಿ ಬಂದಂತಹ ಪದ. ಆತ್ಮ ವಾ ಅನ್ನೋದು ಅವಧಾರಣೆ. ಆತ್ಮನೇ ಅಂತ ಮಣ್ಣೇ ಬೆಳಗ್ಗೆ ಅನ್ನುವಾಗ ಈಗ ಮಣ್ಣಿಲ್ಲ ಅಂತಲ್ಲ, ಮಣ್ಣು ಗಡಿಗೆ ಕುಡಿಕೆ ಮಡಿಕೆ, ಮುಂಚೆ ಮಣ್ಣೇ. ಸೃಷ್ಟಿಗೆ ಮುಂಚೆ ಅಗ್ರೇನ ಸೃಷ್ಟಿಗೆ ಮುಂಚೆ ಆತ್ಮ ವಾ ಆತ್ಮನೊಂದೇ ಆಸಿ ಇಷ್ಟು ಅಂತ. ಅದು ಅವಧಾರಣೆ ಫಲ ಏನೋ ಆತ್ಮ ಈಗಲೂ ಬೇರೆ ಆಗಿಲ್ಲ ಅಂತ ಹೇಳಕ್ಕೆ, ಸೃಷ್ಟವಾದ ಜಗತ್ತು ಆತ್ಮೆಯಿಂದ ಈಗಲೂ ಬೇರೆ ಆಗಿಲ್ಲ ಅಂತ ಹೇಳಕ್ಕೋಸ್ಕರ ಅವಧಾರಣೆ ಮಾಡ್ತಾ ಇದೆ. ನೋಡುವ ಆತ್ಮ ಒಂದೇ, ಮಣ್ಣು ಒಂದೇ ಇತ್ತು ಬೆಳಗ್ಗೆ ಅಂದ್ರೆ ಈಗ ಮಣ್ಣೇ ಇದೆಲ್ಲ ಆಗಿರೋದು. ಹಾಗೆ ಎಲ್ಲ ಸೃಷ್ಟಿ ಮುಂಚೆ ಆತ್ಮನೊಂದೇ ಇತ್ತು ಅಂದ್ರೆ ಈಗ ಆತ್ಮನೇ ಹೀಗೆಲ್ಲ ತೋರಿಸ್ತಾ ಇದ್ದಾರೆ. ಇನ್ನೊಂದಾದದ್ದು ಮಿಶ್ಕಿತ ಅನ್ನೋದಿಲ್ಲ. ಅವನೇನಂದ ಲೋಕಾಗ ನೂ ಹೂವಲ್ಲ ಅದು, ನಂಗೆ ಕೇಳಿಸಿಲ್ಲ. ಲೋಕಗಳನ್ನು ಕೂಡ ಸೃಷ್ಟಿ ಮಾಡಿ ಏನು ಯಾಕೊಂದು ಟ್ರೈ ಮಾಡಬಾರ್ದು, ಲೋಕ ಸೃಷ್ಟಿ ಮಾಡಬೇಡ ಅಂತ ಅನ್ಕೊಂಡ. ಸೃಷ್ಟಿ ಮಾಡಬೇಡ ಅಂದ್ರೆ ಸೃಷ್ಟವಾದ ಲೋಕಗಳನ್ನ ನೋಡ್ಕೊಂಡು ನಾನು ಸೃಷ್ಟಿ ಮಾಡ್ತೀನಿ ಅಂತ ಅನ್ಕೊಂಡು ಸೃಷ್ಟಿ ಮಾಡ್ತೀವಿ ಇದು ಅಂತ ಹೇಳಿ ನಾನು ಇದು ಸೃಷ್ಟಿಕರ್ತ ಅಂತ ಹೇಳ್ಕೊಳ್ತಾ ಇದ್ದೆ. ಇನ್ನೊಂದಾದ ಜಾವ ಮಿಶ್ಕಿತಾನೂ ಇರಲಿಲ್ಲ ಅಂತ. ಮಿಷತ್ ಅಂದ್ರೆ ಅಲ್ಲಾಡ್ತಿರ್ಲಿಲ್ಲ, ಚೇಷ್ಟೇನೆ ಮಾಡ್ತಿರ್ಲಿಲ್ಲ ಅಂತ. ಅವನು ಯೋಚನೆ ಮಾಡ್ದ ಸೈಖ್ಯತ ಕಹ ಲೋಕನು ಲೋಕಗಳನ್ನು ಜೈ ಸೃಷ್ಟಿ ಮಾಡಿ ಏನು, ಲೋಕಾನ್ ನು ಅಂತ ಲೋಕಗಳನ್ನೇ ಸೃಷ್ಟಿ ಮಾಡಿ ಏನು ಎಂಬುದಾಗಿ ಆಲೋಚನೆ ಮಾಡುವ. ಈಗ ಭಾಷಿಗಾರರು ಆತ್ಮಶಬ್ದಕ್ಕೆ ಅರ್ಥ ಮಾಡಿದ್ದಾರೆ. ಆತ್ಮ ಆಪ್ನೋತೆ ಅತ್ತೇ ಅತತೇರ್ವಾ ಪರಸರ್ವಜ್ಞ ಸರ್ವಶಕ್ತಿ ಅಶನಾಯಾದಿ ಸರ್ವ ಸಂಸಾರ ಧರ್ಮವರ್ಜಿತ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಜೋ ಅಜರೋ ಅಮರೋ ಅಮೃತೋ ಅಭಯೋ ಅದ್ವಯ. ಎಲ್ಲಾ ಉಪನಿಷತ್ತಿನ ವಿಷಯ ಸೇರಿಸ್ಕೊಳ್ತಾ ಇದ್ದಾರೆ ಭಾಷಿಕರು. ಒಂದನೇ ಉಪನಿಷತ್ತಿನ ನೆಪದಿಂದ ಬರದಾಳಗಳು ಹೇಳಿರ್ಬೋದು, ಮುಂಡಕಗಳು ಹೇಳಿರ್ಬೋದು, ಬೇರೆ ಕಡೆ ಹೇಳಿರ್ಬೋದು. ಆತ್ಮ ಅನ್ನೋ ಪದ ಹೇಗ್ ಬಂತು ಅಂತ. ಅತತಿ ಇತ್ಯಾತ್ಮ, ಅತ್ತಿ ಇತ್ಯಾತ್ಮ, ಆಪ್ನೋತಿ ಇತ್ಯಾತ್ಮ ಅಂತ ಮೂರು ಧಾತು. ಅತ ಸಾತತ್ಯ ಗಮನೆ ಆಪ್ಲು ವ್ಯಾಪ್ತೌ ಅನಭಕ್ಷ. ಆಪ್ನೋತಿ ಆಪ್ನೋತಿ ಆಪ್ನ ಪಕಾರ ಲೋಪ ಆಗೋದಕ್ಕೆ ಛಂದಸ ಪಕಾರ ಲೋಪ ಆಗೋದಕ್ಕೆ ನೀವು ಸೂಚಿಸ್ತಾ ಇಲ್ಲ. ಆಪ್ನೋತಿ ಇತ್ಯಾತ್ಮ ಮಾಡ್ತಾರೆ. ಹೀಗೆ ಹೃದಯ ಅಯಂ ಹೃದಯ ಮಾಡಿಲ್ವಾ ಹಾಗೆ. ಗೋ ನಾಯು ಅಶ್ವನಾಯು ಅಂದ್ರೆ ಅಶನಾಯ ಮಾಡಿದಲ್ಲ. ಕೆಲವು ಶ್ರುತಿ ಮಾಡುವಂತ ವಿಪತ್ತಿ. ಇದು ಶ್ರುತಿಯೂ ಅಲ್ಲ, ಇವರು ಭಾಷಿಕಾರರು ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದಾನೆ, ತುಂಬಿಕೊಂಡಿದ್ದಾನೆ. ಆದ್ರಿಂದ ಇವನು ಆತ್ಮ. ಅಥವಾ ಆತ್ಮದ ಪಡ್ಕೊಳ್ತಾನೆ, ಆತ್ಮ ವ್ಯಾಪ್ತ. ಅತತೆಯನ್ನು ತುಂಬಿಕೊಂಡಿದ್ದಾನೆ, ಪಡ್ಕೊಂಡಿದ್ದಾನೆ, ತುಂಬಿಕೊಂಡಿದ್ದಾನೆ, ಅನುಭವಿಸ್ತಾ ಇದ್ದಾನೆ. ಅತ್ತಿ ಅನ್ನೋದು ಅನುಭವಿಸೋದು, ಅತತಿ ಅನ್ನೋದು ತುಂಬಿಕೊಂಡಿರೋದು, ಆಪ್ನೋತಿ ಪಡ್ಕೊಳ್ಳೋದು ಅಲ್ಲ. ಆಪ್ನೋತಿ ಅಂತಂದ್ರೆ ಸತತ ಮಾಡಿದಾರ. ಆಪ್ನೋತಿ ವ್ಯಾಪಿಸೋ ಅರ್ಥ. ಆಮೇಲೆ ಅತ್ತೆಯನ್ನು ತಿನ್ನೋದು ಅಂತ. ಅದು ಅತ ಸತತವಾಗಿರೋ ಅಥವಾ ಸಾತತ್ಯ ಗಮನ ಕಾನ್ಶಿಯಸ್. ಇಲ್ಲ, ಎಲ್ಲವೂ ಆಕಾಶದಲ್ಲೇ ಇರೋದು. ಆಕಾಶ ಕಳಿವಳಿ ತುಂಬಿಕೊಂಡಿದ್ದು ಹಾಗೆ. ವ್ಯಾಪಿಸು, ತಿನ್ನು, ಸತತವಾಗಿ ಹೋಗಿರು. ಹೋಗಿರು ಹೋಗಿರು ಯಾರಿಗೂ ಹೇಳ್ತಾ ಇದ್ದಾರೋ ಹಂಗೆ ಹೋಗಿರೋ ಬರ್ತೀನಿ ಅಂತ. ಈ ಅರ್ಥದಲ್ಲಿ ಪರಮಾತ್ಮನು, ಆ ಪರಪುರುಷನು ಯಾರವನು ಸರ್ವಜ್ಞನು, ಎಲ್ಲವನ್ನೂ ಬಲ್ಲವನಾದ, ಸರ್ವಜ್ಞ ಸ್ವರೂಪನಾದ, ಸರ್ವಶಕ್ತನಾದ, ಹಸಿವು ಮುಂತಾದ ಎಲ್ಲಾ ಸಂಸಾರ ಧರ್ಮವನ್ನು ಬಿಟ್ಟುಕೊಂಡ, ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತ ಸ್ವಭಾವನೂ ಆದ, ಮತ್ತು ಹುಟ್ಟಿಲ್ಲದ, ಮುಪ್ಪಿಲ್ಲದ, ಸಾವಿಲ್ಲದ,
ಅಮೃತವಾದ ಅಭಯವಾಗಿರುವ ಅದ್ವಯವಾದ ಬ್ರಹ್ಮವೇನೆ ಆತ್ಮ ಅಂತ ಹೇಳ್ತಾ ಇದೆ. ಜೀವನ ಹೇಳ್ತಾ ಇಲ್ಲ ಅಂತ ಹೇಳಕ್ಕೆ ಆತ್ಮ ಮಕ್ಕಳು ಜೀವಾತ್ಮ ತಗೊಂಡ್ಬಿಡ್ಬಿಡಿ, ಪರಮಾತ್ಮ ಆತ್ಮ ಅಲ್ಲ ಹೇಳ್ತಿರೋದು, ಪರಮಾತ್ಮನನ್ನೇ ಇಲ್ಲಿ ಆತ್ಮ ಅಂತ ಹೇಳ್ತಾ ಇದೆ ಅಂತ. ವೈ ಅಂತ ಅವರಿಗೆ ಅರ್ಥ ಕೊಡಲ್ಲ. ಅಲ್ಲವೇ ಇದಂ ಯದುಕ್ತಂ ನಾಮರೂಪ ಕರ್ಮಭೇದ ಭಿನ್ನಂ ಜಗತ್ ಆತ್ಮೈವ ಏಕಃ ಅಗ್ರೆ ಜಗತ್ ಸೃಷ್ಟೇ ಪ್ರಾಗ್ ಆಸೀತ್. ಅಲ್ಲವೇ ಅಂತ ಈ ಯಾವ ನಾಮರೂಪ ಕರ್ಮಗಳೆಂಬ ಭೇದದಿಂದ ಭಿನ್ನವಾಗಿರುವ ಜಗತ್ತು ಎಂಬುದೇನುಂಟೋ, ಹೆಸರು ಆಕಾರ ಕ್ರಿಯೆಯನ್ನು ರೂಪದಿಂದ ಬಿಡುಗಡೆಯಾಗಿರುವ ಜಗತ್ತು ಎಂಬುದೇನುಂಟೋ ಅದು ಸೃಷ್ಟಿಗೆ ಮುಂಚೆ ಆತ್ಮ ಒಂದೇ ಆಗಿತ್ತು. ನಾಮರೂಪ ಕರ್ಮ ಅಂತ ಇರಲಿಲ್ಲ. ನಾಮರೂಪ ಕರ್ಮರಹಿತವಾದ ಆತ್ಮಸ್ವರೂಪ ಒಂದೇ ಇತ್ತು. ನಿದ್ದೆಯಲ್ಲಿದ್ದಾಗ ಹೇಗಿತ್ತು ಹಾಗಿತ್ತು, ಸುಷುಪ್ತಿಯಲ್ಲಿದ್ದಾಗ ಹೇಗಿತ್ತು ಎಲ್ಲ ಆತ್ಮ ಮಾತ್ರವಾಗಿತ್ತಲ್ಲ. ಹಾಗೆ ಸೃಷ್ಟಿಗೆ ಮುಂಚೆ ಕೇವಲ ಆತ್ಮ ಮಾತ್ರವಾಗಿತ್ತು. ಈಗ ಬೈತ ನೋಡಿ, ಇರ್ಲಿ ತಮ್ಮ ಭೇದ ಭಿನ್ನಂ ಜಗತ್ತು. ಕಾಮಾವಲು ಹಾಕೊಳ್ಳಿ. ಕನ್ನಡದಲ್ಲಿ ಕಾಮ ಇದೆಯಾ? ಹಾ, ಕಾಮ ಹಾಕೋಬಹುದು. ನಿಂಗಿಸಿಕೊಂಡಿರುವ ಹಿಂದೆ ಹೇಳಿದ ಈ ಜಗತ್ತು, ಹಿಂದೆ ಹೇಳಿದ ಮೂರು, ಹಿಂದೆ ಅಂದ್ರೆ ಐತೇ ಆರ್ಣಿಕದಲ್ಲಿ, ಹಿಂದೆ ಗಂಧವಾಗದಲ್ಲಿ ಹೇಳಿದ. ಆತ್ಮೀವ ಏಕಃ, ಆತ್ಮನೊಂದೇ ಸೃಷ್ಟಿಗೆ ಮೊದಲು ಇತ್ತು ಅಂದ್ರು. ಈಗ ಪ್ರಶ್ನೆ, ಕಿಂ ನೇಜಾನಿಂ ಸೈವ ಏಕಃ, ಏನು ಈಗ ಹಾಗಾದ್ರೆ ಅವನೊಬ್ಬನೇ ಇಲ್ವೋ, ಇವನು ಅವನಿಗಿಂತ ಬೇರೆ ಏನಾದ್ರು ಇದೆಯೋ, ಇವನು ಅವನ್ ಬಿಟ್ಟು ಅವನು ಅಲ್ಲದೆ ಇರುವಂತ ಇನ್ನೊಂದು ಏನಾದ್ರು ಇದೆಯೋ? ಹಾಗಲ್ಲ. ಕಥಂತರಿ ಆಸೀದಿತಿ ಉಚ್ಯತೆ. ಹಾಗಲ್ಲ ಅಂತ ಹಾಗಾದ್ರೆ ಹೆಂಗ್ ಹೇಳಿದ್ರಿ? ಆಗಿತ್ತ ಅಂತ ಹೆಂಗ್ ಹೇಳ್ಬಿಟ್ರಿ? ಈಗ ಆಗಿಲ್ಲ ಅಂತ ಇಟ್ಕೊಳ್ತಾನೆ ಆಸೀದ್ ಅಂತ ಹೇಳ್ಬೇಕು. ಈಗ ಆಗಿಲ್ಲ ಅಂತ ಅನ್ನೋದಾದ್ರೆ ಅವಾಗ್ಲೂ ಅವನೊಬ್ಬನೇ ಇದ್ದದ್ದಾದ್ರೆ, ಈಗಲೂ ಅವನೊಬ್ಬನೇ ಇರೋದಾದ್ರೆ ಅವಾಗ ಆಗಿದ್ದಾನೆ ಹೆಂಗ್ ಹೇಳ್ಬಿಟ್ರಿ ನೀವು? ಬರೋಲ್ವಲ್ಲ. ಈಗಲೂ ಅವನೊಬ್ಬನೇ ಇರೋನಾದ್ರೆ, ಇವನು ಈಗಲೂ ಎಲ್ಲೂ ಅವನೇ ಆಗ್ಬಿಟ್ಟಿದ್ರೆ ಅವಾಗ ಆಗಿದ್ದ ಅಂತ ಹೆಂಗ್ ಹೇಳ್ತೀರ? ಅವಾಗ ಈಗಲೂ ಆಗ್ಲೂ ಒಂದೇ ರೂಪ ಆಗಿದ್ರೆ ಅವಾಗ ಆಸೀತ್ ಬರಲ್ಲ. ಕಥಂತರಿ ಆಸೀದಿತ್ಯುಚ್ಯತೆ, ಈಗಲೂ ಎಲ್ಲವೂ ಕಥಂತರಿ ಆಸೀದಿತಿ ಉಚ್ಯತೆ. ಅದೇ ಏನು ಅಂದ್ರೆ ಇದಾನಿ ಅವನೊಬ್ಬನೇ ಅಲ್ವೋ ಅಂದ್ರು, ಹಾಗಲ್ಲ ಅಂದ್ರು. ಮತ್ತೆ ಹೇಗೆ? ಹಾಗೆ ಅಲ್ಲ ಅಂದ್ರೆ ಈಗಲೂ ಇದೆ ಅಂತ ಆಯ್ತು. ಈಗೂ ಇದೆ ಅಂದ್ರೆ ಆಸೀದ್ ಹಿಂದೆ ಬಿಟ್ರೆ ಹೇಳ್ತೀವಿ ಕೇಳಿ. ಯದ್ಯಪಿ ಇದಾನೀಂ ಸೇವ ಏಕಃ ತಥಾಪ್ಯಸ್ತಿ ವಿಶೇಷ. ಹೌದು, ಈಗಲೂ ಅವನೊಬ್ಬನೇ ಇರೋದು, ಅವಾಗ್ಲೂ ಅವನೊಬ್ಬನೇ ಇದ್ದವನು, ಈಗಲೂ ಅವನೊಬ್ಬನೇ ಇದ್ದವನು. ಅದು ಒಂದು ಚೂರು ವಿಶೇಷ ಇದೆ, ಹೇಳ್ತೀವಿ ಕೇಳಿ. ಏನು? ಪ್ರಾಗುತ್ಪತ್ತೇ ಅವ್ಯಾಕೃತ ನಾಮರೂಪ ಭೇದಂ ಆತ್ಮಭೂತಂ ಆತ್ಮೀಕ ಶಬ್ದ ಪ್ರತ್ಯಯ ಗೋಚರಂ ಜಗತ್. ಉತ್ಪತ್ತಿಗೆ ಮುಂಚೆ ಬಿಡುಗಡೆ ಆಗದೇ ಇರೋ ನಾಮರೂಪ ಭೇದ, ನಾಮರೂಪ ಅನ್ನೋದು ಭೇದ ಇದೆಯಲ್ಲ, ಇದು ಬಿಡುಗಡೆ ಆಗದೇ ಇದ್ದದ್ದಾಗಿತ್ತು. ಕೇವಲ ಆತ್ಮ ಅನ್ನೋ ಶಬ್ದಕ್ಕೂ ಪ್ರತ್ಯಯಕ್ಕೂ ಅದೊಂದೇ ಗೋಚರ ಆಗಿತ್ತು. ಶಬ್ದ ಪ್ರತ್ಯಯ ಗೋಚರವಾಗಿ ಎರಡು ಇರಲಿಲ್ಲ. ಶಬ್ದಕ್ಕೂ ಅದೇ, ಪ್ರತ್ಯಯಕ್ಕೂ ಅದೇ. ಈಗ ಆತ್ಮೈಕ ಶಬ್ದ ಪ್ರತ್ಯಗೋಷವಾಗಿಯೂ ಇದೆ, ನಾಮರೂಪ ಶಬ್ದ ಪ್ರತ್ಯಗೋಷವಾಗಿಯೂ ಇದೆ. ಹಾಗೆ ಹೇಳ್ತಾರೆ. ಮುಂಚೆ ಆತ್ಮ ಒಂದೇ ಇದ್ದಿದ್ದಾಗಿದ್ದು, ಆತ್ಮ ಅನ್ನುವಂಥ ಒಂದೇ ಶಬ್ದಕ್ಕೂ ಪ್ರತ್ಯಯಕ್ಕೂ ಗೋಚರವಾಗಿ ಅದೊಂದೇ ಇತ್ತು ಸೃಷ್ಟಿಗೆ ಮುಂಚೆ. ಶಬ್ದ ಅಂದ್ರೆ ಬಾಯಲ್ಲಿ ಉಚ್ಚಾರವನ್ನು ಬರಡು, ಪ್ರತ್ಯಯನ ಮನಸ್ಸಾಗುವ ಆಕಾರ, ಇದೆರಡು ಅವಾಗ ಇರಲಿಲ್ಲ. ಈ ಶಬ್ದ ಪ್ರತ್ಯಯ ಇದೆಯಲ್ಲ, ಈ ಎರಡಕ್ಕೂ ಗೋಚರವಾಗಿ ಅದು ಒಂದೇ ಇತ್ತು ಅಂತ ಅರ್ಥ ಆಗ್ಬೇಕು. ಈಗಿನ ಶಬ್ದ ಪ್ರತ್ಯಯ ಇಟ್ಕೊಂಡು ಆಗ ಆ ಶಬ್ದ ಪ್ರತ್ಯವೂ ಇರಲಿಲ್ಲ, ಆಗ ಶಬ್ದ ಪ್ರತ್ಯವೂ ಇರಲಿಲ್ಲ. ಈಗ ಸೃಷ್ಟಿಯಾಗಿರೋ ಶಬ್ದ ಪ್ರತ್ಯಯದಿಂದ ಏನ್ ನಾವು ಗೋಚರ ಮಾಡ್ಕೊಳ್ತಾ ಇದ್ದೀವಿ, ಈ ಗೋಚರ ಮಾಡ್ಕೊಳ್ಳೋ ಇದೆಲ್ಲವೂ ಆತ್ಮ ಒಂದೇ ಆಗಿತ್ತು. ಇದು ಯಾವುದು ಇಲ್ದೇನೆ ಅದು ಒಂದೇ ಆಗಿತ್ತು ಅಂತ.
ಯಾಕಂದ್ರೆ ಅಲ್ಲಿ ಅದೊಂದೇ ಐತಿ ಹೇಳೋರು ಇಲ್ಲ, ಅಲ್ಲಿ ಹೇಳಕ್ಕಾಗಲ್ಲ, ಇಲ್ಲಿ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಇನ್ನೊಂದು ರೀತಿಯಲ್ಲಿ ಇದರಲ್ಲಿ ಜಗತ್ತು ಅಂತ ಹೇಳಿದ್ರಲ್ಲ, ಈ ಹೆಸರು ಅವಾಗ ಆತ್ಮ ಜಗತ್ತು ಪ್ರತ್ಯಯ ಬರುತ್ತಲ್ಲ, ಈ ಪ್ರತ್ಯಯ ಇದೆಯಲ್ಲ ಅವಾಗ ಎಲ್ಲ ನೀರು ಒಂದೇ ಶಬ್ದ ಪ್ರತ್ಯೇಕೋಶವಾಗಿತ್ತು. ನೊರೆ ನುಳ್ಳೆ ಅದೇ ಕೊಡ್ತಾರೆ ದೃಷ್ಟಾಂತವನ್ನ. ಆತ್ಮ ಅನ್ನುವಂಥ ಒಂದೇ ಶಬ್ದಕ್ಕೂ ಪ್ರತ್ಯೇಕ ಗೋಚರವಾದದ್ದಾಗಿತ್ತು. ಇದಾನೀಂ ವ್ಯಾಕೃತ ನಾಮರೂಪ ಭೇದತ್ವಾತ್ ಅನೇಕ ಶಬ್ದ ಪ್ರತ್ಯೇಕೋಚರಂ ಆತ್ಮಿಕ ಶಬ್ದ ಪ್ರತ್ಯೇಕೋಚರ ಚ ಇದು ವಿಶೇಷ. ಈಗ ಒಂದು ವಿಶೇಷ ಇದೆ. ಈಗ ಏನು ಬಿಡಿಬಿಡಿಯಾಗಿರುವ ನಾಮರೂಪಗಳ ಭೇದವಿರುತ್ತದೆ. ಆದ್ದರಿಂದ ನಾಮಗಳು ಬಿಡಿಬಿಡಿಯಾಗಿದೆ, ರೂಪಗಳು ಬಿಡಿಬಿಡಿಯಾಗಿದೆ. ಇದು ಅನೇಕ ಶಬ್ದಕ್ಕೂ ಪ್ರತ್ಯೇಕ ಗೋಚರವಾಗಿಯೂ ಇದೆ. ಆತ್ಮಾನು ಒಂದು ಶಬ್ದ ಪ್ರತ್ಯೇಕ ಗೋಚರವಾಗಿಯೂ ಇದೆ. ಇವಾಗ ಅದು ಇದೆ, ಅದು ಬಿಟ್ಟಿಲ್ಲ. ಇದು ಸಾಮಾನ್ಯ ಅನುಗತವಾಗಿಬಿಟ್ಟಿದೆ. ಮಣ್ಣು ಹೇಗೆ ಗಡಿಗೆ ಗುಡಿಗೆ ಮಡಿಕೆ ಎಲ್ಲ ಆದ್ಮೇಲೆ ಎಲ್ಲದೂ ಸಾಮಾನ್ಯ ಬೇರೆ ಸೇರ್ಕೊಂಡಿರುತ್ತೋ ಹಾಗೆ ಎಲ್ಲದೂ ಸಾಮಾನ್ಯ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಅದು ಇದೆ, ವಿಶೇಷ ರೂಪದಿಂದ ತೋರ್ತಾ ಇದೆ. ಅವಾಗ ಈ ವಿಶೇಷ ರೂಪದಿಂದ ಇಲ್ದೇನೆ ಬರೀ ಸಾಮಾನ್ಯ ರೂಪದಿಂದ ಇತ್ತು. ಆದ್ರೆ ಸಾಮಾನ್ಯ ರೂಪ ಅಂತ ಅನ್ನೋ ಬರಲ್ಲ. ಯಾಕಂದ್ರೆ ಸಾಮಾನ್ಯ ಅನ್ಬೇಕಾದ್ರೆ ವಿಶೇಷ ಇಟ್ಕೊಂಡು ಬರೋದು. ಸಾಮಾನ್ಯ ವಿಶೇಷವಿಲ್ಲದೆ ಇರತಕ್ಕದ್ದಾಗಿರೋ ಒಂದು ರೂಪದಿಂದ ಇತ್ತು. ಅದನ್ನು ನೀವು ಸಾಮಾನ್ಯ ಅಂತಿರೋ ವಿಶೇಷ ಅಂತಿರೋ ಅದು ಸಾಮಾನ್ಯ ವಿಶೇಷವೇ ಆಗತ್ತೆ. ಏನೋ ಅಂದ್ರೆ ಸಾಮಾನ್ಯ ಅಂತ ಹೆಸರು ಕೊಟ್ಟರೆ ಅದೊಂದು ವಿಶೇಷ ಆಗತ್ತೆ. ಇದಾನೀಂ ಈಗ ವ್ಯಾಕೃತವಾದ ಬಿಡಿಬಿಡಿಯಾದ ನಾಮರೂಪ ಭೇದವುಳ್ಳದ್ದಾದ್ರಿಂದ ಅನೇಕ ಶಬ್ದಕ್ಕೂ ಪ್ರತ್ಯೇಕ ಗೋಚರವಾಗಿಯೂ ಆತ್ಮಾನು ಒಂದೇ ಶಬ್ದ ಪ್ರತ್ಯೇಕ ಗೋಚರವಾಗಿಯೂ ಅದು ಇದೆ. ಇದನ್ನ ಇಟ್ಕೊಂಡು ಅದು ಇಟ್ಕೊಂಡಿದೆಯಾ ಹೊರತು ಪಂಚೆ ಅಂಗಿ ಪ್ಯಾಂಟು ಸೀರೆ ನಿಪ್ಪತ್ತಂಟಾದ್ರು ಈ ನೂಲು ಹತ್ತಿರ ಶಬ್ದ ಪ್ರತ್ಯೇಕ ಗೋಚರವಾಗಿಯೂ ಇದೆ, ಬೇರೆ ಬೇರೆ ಶಬ್ದ ಪ್ರತ್ಯೇಕ ಗೋಚರವಾಗಿದೆ. ಮುಂಚೆ ಇದೆಲ್ಲ ಹತ್ತಿನ ಒಂದೇ ಶಬ್ದ ಗೋಚರವಾಗಿತ್ತು. ಯಥಾ ಸಲಿಲ ಪೃಥಕ್ ಫೇನ ನಾಮರೂಪ ವ್ಯಾಕರಣಾತ್ ಪ್ರಾಕ್ ಸಲಿಲೈಕ ಶಬ್ದ ಪ್ರತ್ಯೇಕ ಗೋಚರಮೇವ ಫೇನಂ. ಸಲಿಲೈಕ ಶಬ್ದ ಪ್ರತ್ಯೇಕ ಗೋಚರವಾದದ್ದು ಯಾವುದೋ ಫೇನ, ನೀರಲ್ಲ. ಈ ಜಗತ್ತು ಆತ್ಮಿಕ ಶಬ್ದ ಪ್ರತ್ಯೇಕ ಗೋಚರವಾಗಿತ್ತು ಅಂತ ಇದ್ದಾರೆ. ಆತ್ಮ ಆತ್ಮಿಕ ಶಬ್ದ ಪ್ರತ್ಯೇಕ ಗೋಚರವಾಗಿತ್ತು ಅಂತ ಹೇಳ್ತಾ ಇಲ್ಲ. ಹೇಗೆ ನೀರಿನಿಂದ ಬೇರ್ಪಟ್ಟದ್ದಾದ ಈ ನೊರೆ ಒಂದೇ ಇದೆ, ಫೇನ ನಾಮರೂಪ. ನೊರೆ ಎನ್ನುವಂತಹ ಹೆಸರು ಒಂದು ರೂಪ. ಆ ವ್ಯಾಕರಣ ಆಗೋದಕ್ಕೆ ಮುಂಚೆ ನೀರು ಒಂದೇ ಶಬ್ದ ಪ್ರತ್ಯೇಕ ಗೋಚರವಾಗಿ ಇತ್ತು. ನೊರೆಯು ನೀರು ಒಂದೇ ಶಬ್ದ ಪ್ರತ್ಯೇಕ ಗೋಚರವಾಗಿತ್ತು. ಅದೇ ಈ ಜಗತ್ತು ತಾನು ತೋರ್ಕೊಳ್ಳೋಕ್ ಮುಂಚೆ ಆತ್ಮಿಕ ಶಬ್ದ ಪ್ರತ್ಯೇಕ ಗೋಚರವಾಗಿತ್ತು. ಯದಾ ಸಲಿಲಾತ್ ಪೃಥಕ್ ನಾಮರೂಪ ಭೇದೇನ ವ್ಯಾಕೃತಂ ಭವತಿ ತದಾ ಸಲಿಲಂ ಫೇನಂಚ ಅನೇಕ ಶಬ್ದ ಪ್ರತ್ಯಯ ಭಾಗ ಸಲಿಲಮೇವ ಭವತಿ. ಅನೇಕ ಶಬ್ದ ಪ್ರತ್ಯಯ ಭಾಗ ಶೈಲಮೇವ ಇತಿ ಚ ಏಕ ಪ್ರತ್ಯಯ ಭಾಗ. ಹಾಗೆ ಅನೇಕ ಶಬ್ದ ಪ್ರತ್ಯಯ ಭಾಗ ಕಾಮ ಫೇನಂ ಭವತಿ ತದ್ವತ್. ಇಲ್ಲಿ ಕಾಮ ಹಾಕೋಬೇಕು. ಅನೇಕ ಶಬ್ದ ಪ್ರತ್ಯಯ ಭಾಗ, ಆಮೇಲೆ ಶರೀರಮೇವೇತಿ ಚ ಏಕ ಶಬ್ದ ಪ್ರತ್ಯಯ ಭಾಗ. ಇನ್ನು ಅದು ಎರಡು ಅನೇಕ ಶಬ್ದ ಪ್ರತ್ಯಯ ಭಾಗ ಶರೀರಮೇವೇತಿ ಚ ಏಕ ಶಬ್ದ ಪ್ರತ್ಯಯ ಭಾಗ. ಫೇನಕ್ಕೆ ಇದು ಶಬ್ದ ಪ್ರತ್ಯಯ ಭಾಗಿತ್ತು. ಅದು ಫೇನಕ್ಕೆ ಹೇಗೆ ನೀರಿನಿಂದ ಬೇರೆಯಾಗಿರುವ ನಾಮರೂಪ ಭೇದದಿಂದ ಬಿಡಿಬಿಡಿಯಾಗಿರ್ತಕ್ಕಂಥದ್ದಾಗಿ ಶೈಲ ಪೃಥಕ್ ನಾಮರೂಪ ಭೇದೇನ ವ್ಯಾಕರಣ ಭವತಿ. ನೀರಿನಿಂದ ಬೇರ್ಪಟ್ಟದ್ದಾಗಿ ಹೆಸರು ಆಕಾರದ ಕೂರ್ಪಟ್ಟದ್ದಾಗ ನೊರೆ ಅಂತ ಒಂದು ಆಕಾರ ಹೆಸರು. ಸರಿ ಫೇರಂಚ ಅದು ನೀರು ಹೌದು ನೊರೆಯೂ ಹೌದು. ಎರಡು ಅನೇಕ ಅಂದ್ರೆ ಎರಡೇ, ಒಂದಕ್ಕಿಂತ ಹೆಚ್ಚಾಗಿರೋದು ಅನೇಕ ಅಂತ ಇದ್ದಾರೆ. ಅನೇಕ ಅಂದ್ರೆ ತುಂಬಾ ಅಲ್ಲ,
ನಾವು ಅನೇಕ ಕಾಲಕ್ಕೂಡಲೇ ಬಹಳ ಇರ್ಬೋದೆ ಭಾಷೆಗೆ ನೈಜ ಕೊಡ್ಬೋದಾಯ್ತು. ಸೈಲ ಫೇನ ಬುದ್ಬುದ ತರಂಗ ವೀಚಿ ಹೇಳ್ಬೋದಾಯ್ತು. ಈ ಶಬ್ದ ದಾರಿದ್ರ್ಯ ಕೊಡಕ್ಕೆ ಶೈಲಂ ಫೇನ್ ಅಂತ ಇದೆ. ಅನೇಕ ಶಬ್ದ ಪ್ರತ್ಯಯ ಹಾಕುವು ನೀರು ಅಂತ ಹೇಳಿ ಒಂದೇ ಶಬ್ದ ಪ್ರತ್ಯಯಕ್ಕೆ ಭಾಗಿಯಾಗಿಯೂ ನೊರೆ ಹೇಗೆ ಇರುತ್ತದೆಯೋ ಅದೇ ರೀತಿ ಈ ಜಗತ್ತು ಮುಂಚೆ ಆತ್ಮ ಶಬ್ದ ಪ್ರತ್ಯಯಕ್ಕೆ ಭಾಗಿಯಾಗಿಯೂ ಈಗ ಆತ್ಮನೂ ಮತ್ತೆ ಜಗತ್ತು ಒಂದು ಶಬ್ದ ಪ್ರತ್ಯಯಕ್ಕೂ ಕೋಶವಾಗಿ ಇರುತ್ತದೆ. ಸಂಶಯ ಇದೆ ಕೇಳ್ಬೇಕಂತೆ.